ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಒಂದೇ ಸರ್ತಿ ಬೇಜಾರು ಮಾಡ್ಕೊಂಡ್ರೆ ಸರಿ ಆಗುತ್ತೆ ತಾನಾಗೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತದ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈ ಹಿಂದೆ ನಾವು ಯುದ್ಧದ ಪ್ರಕರಣವನ್ನ ಭೀಷ್ಮ ಪರ್ವದಲ್ಲಿ ಬಂದಂತೆ ನೋಡ್ತಾ ಇದ್ವಿ. ಧೃಷ್ಟದ್ಯುಮ್ನ ಸಂಮೋಹನಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ನಡೆಯುವ ಯುದ್ಧದಲ್ಲಿ ದಿನದಿಂದ ದಿನಕ್ಕೆ ಶತ್ರುಗಳ ಮೇಲುಗೈ ಆಗ್ತಾ ಇರುವುದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಪ್ರತಿ ಕ್ಷಣದಲ್ಲೂ ಧೃತರಾಷ್ಟ್ರ ಒಂಥರ ದುಃಖಕ್ಕೆ ಈಡಾಗ್ತಾ ಇದ್ದಾನೆ. ನನ್ನ ಮಕ್ಕಳಿಗೆ ಗೆಲುವು ಸಿಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಗೆಲುವು ಸಿಗ್ತಾ ಇಲ್ಲ ಅಂತ. ಆದ್ರೆ ಮಕ್ಕಳು ಗೆಲುವು ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮಕ್ಕಳು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ತಲೆಗೆ ಬರಲಿಲ್ಲ ಅವನಿಗೆ. ಅವತ್ತಿನ ಯುದ್ಧದ ಪ್ರಕರಣವನ್ನು ಹೇಳ್ತಾ ಇದ್ದಾನೆ. ಧೃಷ್ಟದ್ಯುಮ್ನ ಅತ್ಯಂತ ಸಂಮೋಹನಾಸ್ತ್ರವನ್ನ ಪ್ರಯೋಗ ಮಾಡಿದಾಗ ಇಡೀ ಕೌರವ ಸೇನೆ ಒಂದು ರೀತಿ ಪೂರ್ತಿ ನಿಶ್ಚೇಷ್ಟಿತವಾಗಿತ್ತು. ಆಗ ದ್ರೋಣಾಚಾರ್ಯರು ಓಡಿ ಬರ್ತಾರೆ. ಬಂದು ಪ್ರಬೋಧನಾಸ್ತ್ರವನ್ನ ಪ್ರಯೋಗ ಮಾಡಿ ಎಲ್ಲರನ್ನ ಮರಳಿ ಎಬ್ಬಿಸ್ತಾರೆ. ಅಷ್ಟೊತ್ತಿಗೆ ಧೃಷ್ಟದ್ಯುಮ್ನನಿಗೆ ಕೃತವರ್ಮ ಎದುರಾಗ್ತಾನೆ. ಕೃತವರ್ಮನ ಜೊತೆಗೆ ತೀವ್ರವಾದ ಯುದ್ಧವಾಗುತ್ತೆ. ಕೃತವರ್ಮ ಸೋತು ಓಡಿ ಹೋಗ್ತಾನೆ. ಆ ನಂತರ ಭೀಮ ಮತ್ತು ದುರ್ಯೋಧನ ನಡುವೆ ಮತ್ತೆ ಯುದ್ಧ ಎದುರಾಗುತ್ತೆ. ಭೀಮ ಈ ದುರ್ಯೋಧನನ ದಾಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾ ಅವನನ್ನ ಚೆನ್ನಾಗಿ ನಿಗ್ರಹಿಸಿದ ಮೂರ್ಛೆ ಬಿದ್ದೋಗ್ತಾನೆ ದುರ್ಯೋಧನ. ಆಗ ಅವನ ಸುತ್ತ ಇದ್ದಂತಹ ಅವನ ಸೇನೆಯ ಬಹಳ ಮಂದಿ ಅವನನ್ನ ಆಚೆ ಕರ್ಕೊಂಡು ಹೋಗ್ತಾರೆ. ಭೂರಿಶ್ರವಸ್ಸು ಮತ್ತು ಸಾತ್ಯಕ್ಕೆ ನಡುವೆ ಹೋರಾಟ ನಡೆಯುತ್ತೆ. ಕೌರವ ಸೇನೆ ಯಾವಾಗ ದುರ್ಯೋಧನ ಬಿದ್ನೋ ಆಗ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ರು. ಆಗ ಮತ್ತೆ ತಡೆದು ನಿಲ್ಲಿಸಿ ಭೂರಿಶ್ರವಸ್ಸು ಬರ್ತಾನೆ. ಆಗ ಅವನ ಎದುರುಗಡೆ ಸಾತ್ಯಕ್ಕೆ ಹೋರಾಟ ಮಾಡ್ತಾನೆ. ಸಾತ್ಯಕಿ ತನ್ನ 10 ಮಕ್ಕಳನ್ನ ಕಳ್ಕೊಳ್ತಾನೆ ಭೂರಿಶ್ರವಸ್ಸಿನಿಂದ. ಇದೆಲ್ಲ ಇಲ್ಲೆಲ್ಲ ಅಧ್ಯಾಯಗಟ್ಲೆ ಇರುವಂತದ್ದು ನಾನು ಒಂದೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತಿನ್ಗೆ ಬರುವ ತನಕದ್ದು ಒಂದ್ಸರ್ತಿ ಹಿನ್ನೆಲೆ ಗೊತ್ತಿರ್ಲಿ ಅನ್ನೋ ದೃಷ್ಟಿಯಿಂದ. ಭೀಮಸೇನ ಅಷ್ಟೊತ್ತಿಗೆ ಈ ಭೂರಿಶ್ರವಸ್ಸು ಸಾತ್ಯಕಿಯನ್ನ ಒಂದು ರೀತಿ ಹೊಡೆದು ಮುಗಿಸ್ತಾನೆ ಅನ್ನೋಷ್ಟೊತ್ತಿಗೆ ಭೀಮಸೇನ ಸಾತ್ಯಕಿಯನ್ನ ತನ್ನ ರಥದಲ್ಲಿ ಹಾಕೊಂಡು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅವನು ಪೆಟ್ಟದಿಂದ ಇರ್ತಾನೆ. ಭೂರಿಶ್ರವಸ್ಸು ಕೂಡ ಯುದ್ಧದಲ್ಲಿ ನಿಲ್ಲಿಕ್ಕಾಗದೇ ಇರುವ ಸ್ಥಿತಿ ಇದ್ದಾಗ ದುರ್ಯೋಧನ ಭೂರಿಶ್ರವಸ್ಸನ್ನ ಹಾಗೆ ಎಳ್ಕೊಂಡು ಹೋಗ್ತಾನೆ. ಇಷ್ಟರ ಇನ್ನೊಂದು ದಿಕ್ಕಿನಲ್ಲಿ ಭೀಷ್ಮ ಮತ್ತು ಅರ್ಜುನರ ನಡುವೆ ತೀವ್ರವಾದ ಯುದ್ಧ ಆಗುತ್ತೆ. ಕೊನೆಗೆ ಅದು ಯುದ್ಧದ ಪ್ರವೃತ್ತಿಯಲ್ಲಿ ತಿರುಗಿ ಬಂದಾಗ ಭೀಮ ಎದುರಾಗ್ತಾನೆ. ಭೀಮ ಎದುರಾದಾಗ ಭೀಷ್ಮನ ಸಾರಥಿ ಮತ್ತು ರಥವನ್ನ ಪುಡಿ ಮಾಡ್ತಾನೆ. ಸಾರಥಿಯನ್ನು ಕೊಲ್ತಾನೆ, ರಥವನ್ನು ಪುಡಿ ಮಾಡ್ತಾನೆ. ಆಗ ಯುದ್ಧದಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ರಥ ಪುಡಿ ಆಯಿತು ಅಂದ್ರೆ ಮತ್ತೊಬ್ಬ ವ್ಯಕ್ತಿ ತಕ್ಷಣ ಅಲ್ಲಿ ರಥವನ್ನ ತರ್ತಾನೆ. ಅವರನ್ನ ಸಹಾಯಕ್ಕೆ ರೆಡಿ ಇರ್ತಾನೆ. ಅವರಿಗೆ ಶಸ್ತ್ರವನ್ನ ಪೂರೈಕೆ ಮಾಡುವುದಿರಬಹುದು, ಕುದುರೆಗೇನಾದ್ರೂ ಏಟಾದ್ರೆ ಅದನ್ನ ತಕ್ಷಣ ಚಿಕಿತ್ಸೆ ಮಾಡಿ ಮತ್ತೊಂದು ಕುದುರೆಯನ್ನ ಆ ರಥಕ್ಕೆ ಜೋಡಿಸುವುದಿರ್ಬೋದು. ಇದನ್ನೆಲ್ಲ ನಿರಂತರ ಮಾಡ್ಲಿಕ್ಕೋಸ್ಕರ ಒಂದಿಷ್ಟು ವ್ಯವಸ್ಥೆ ಇರುತ್ತೆ. ಮತ್ತೆ ಇನ್ನೊಂದು ದಿಕ್ಕಿನಿಂದ ಘಟೋತ್ಕಜ ಬರ್ತಾನೆ. ಬಂದಾಗ ಭಗದತ್ತ ಅವನಿಗೆ ಎದುರಾಗಿ ನಿಲ್ತಾನೆ. ಭೀಮ ಘಟೋತ್ಕಜನನ್ನ ಮುಂದೆ ಬಿಟ್ಟು ಅವನಿಗೆ ಹಿಂದಿನಿಂದ ನೆರವು ಕೊಡ್ತಾನೆ. ಈ ಭೀಮಸೇನ ಯಾವಾಗ್ಲೂ ಕೂಡ ಯಾರಿಲ್ಲದೆ ಇದ್ದಾಗ ಮುಂದೆ ಇರ್ತಾನೆ. ಯಾರಾದ್ರೂ ಯುದ್ಧ ಮಾಡ್ತಿದ್ದಾರೆ ಅಂದ್ರೆ ಅರ್ಜುನನಿಗಾಗ್ಲಿ ಅಥವಾ ಘಟೋತ್ಕಜನಿಗಾಗ್ಲಿ ಧೃಷ್ಟದ್ಯುಮ್ನನಿಗಾಗ್ಲಿ ಸಾತ್ಯಕಿಗಾಗ್ಲಿ ಬ್ಯಾಕ್ ಗ್ರೌಂಡಿನಿಂದ ಸಪೋರ್ಟ್ ಕೊಡ್ತಾ ಇರ್ತಾನೆ. ಬೇರೆ ಕಡೆಯಿಂದ ರಕ್ಷಣೆ ಮಾಡ್ತಾ ಇರ್ತಾನೆ. ಹಾಗೆ ಭೀಮ ರಕ್ಷಣೆ ಕೊಡುವಾಗ ಇರಾವಂತ ಮತ್ತೆ ಪ್ರವೇಶ ಮಾಡ್ತಾನೆ. ಈ ಇರಾವಂತ ಯಾರು ಅಂದ್ರೆ ಈ ಹಿಂದೆ ಅರ್ಜುನನಿಗೆ ಉಲೂಪಿಯಲ್ಲಿ ಹುಟ್ಟಿದವ. ಅವನು ವಿಧ ವಿಧವಾದ ಸೈನ್ಯವನ್ನ ತಂದು ಯುದ್ಧ ಮಾಡ್ತಾನೆ. ತುಂಬಾ ಅವತ್ತು ರಂಗೆ ಇರುತ್ತೆ ಯುದ್ಧದಲ್ಲಿ. ರಂಗೆದ್ದು ಒಂದು ರೀತಿಯಲ್ಲಿ ಶತ್ರುಗಳಿಗೆ ಭಯ ಹುಟ್ಟತ್ತೆ, ಇವನೇನು ಈ ತರ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಅವನು ಬಹಳ ಉತ್ಸಾಹದಲ್ಲೇ ಬಂದಿದ್ದಾನೆ. ಆಗ ಒಬ್ಬ
ಆರ್ಶ್ವಶೃಂಗಿ ಅನ್ನುವಂತಹ ಒಬ್ಬ ರಾಕ್ಷಸ, ಅವನಿಗೆ ಇನ್ನೊಂದು ಹೆಸರು ಅಲಂಬುಸ ಅಂತಿದೆ. ಅವನು ಯುದ್ಧಕ್ಕೆ ಬರ್ತಾನೆ. ಬಂದು ಅವನು ತನ್ನ ಮಾಯಾವಿದ್ಯೆಗಳಿಂದ ಇರಾವಂತನ ಏನ್ ಸಾಮಾನ್ಯ ಅಲ್ಲ, ಅವನು ಕೂಡ ಒಳ್ಳೆಯ ನಾಗ ಲೋಕದ ಅಸ್ತ್ರವಿದ್ಯೆಗಳನ್ನ ಚೆನ್ನಾಗಿ ಬಲ್ಲವನಾದ್ರಿಂದಾಗಿ ಇವರನ್ನೆಲ್ಲ ಒಂದ್ಸರ್ತಿ ಬೇಸ್ದು ಬೀಳಿಸಿದ್ದು ಹಾಗೇನೆ. ಆದ್ರಿಂದ ಅವನು ವಾಪಸ್ ರಾಕ್ಷಸರನ್ನು ಕಳಿಸ್ತಾನೆ ದುರ್ಯೋಧನ. ಆ ಆರ್ಶ್ವಶೃಂಗಿ ಅಥವಾ ಈ ಅಲಂಬುಸ ಅವನನ್ನ ಯುದ್ಧ ಮಾಡಿ ಇರಾವಂತನನ್ನು ಕೊಲ್ತಾನೆ. ಇರಾವಂತನನ್ನ ಕೊಂದ ಬಳಿಕ ಘಟೋತ್ಕಜ ಸಿಟ್ಟು ಮಾಡ್ಕೊಳ್ತಾನೆ. ಆಗ ಈ ಅಲಂಬುಸನ ಜೊತೆಗಿದ್ದ ಸೇನೆಯನ್ನೆಲ್ಲ ನಾಶ ಮಾಡ್ತಾನೆ ಘಟೋತ್ಕಜ. ನಾಶ ಮಾಡಿದ್ದು ಮಾತ್ರ ಅಲ್ಲ, ದುರ್ಯೋಧನನು ಎದುರಾದಾಗ ಅವನನ್ನೂ ಹಿಂದಕ್ಕೆ ಅಟ್ಟುತ್ತಾನೆ. ದುರ್ಯೋಧನನು ಒಂದು ಸರ್ತಿ ಅವನ ಜೊತೆಗೆ ಹೋರಾಟ ಮಾಡುವಾಗ ನಿಲ್ಲುವುದಕ್ಕೆ ಕಷ್ಟ ಆಯಿತು ಅಂತಂದಾಗ ತಕ್ಷಣ ದ್ರೋಣಾಚಾರ್ಯರು ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ದ್ರೋಣಾಚಾರ್ಯರನ್ನು ಕೂಡ ಹಿಂದಕ್ಕೆ ತಳ್ಳುತ್ತಾನೆ ಘಟೋತ್ಕಜ ತನ್ನ ಒಂದು ಯುದ್ಧದ ಪ್ರವೃತ್ತಿಯಲ್ಲಿ. ಯಾಕೆಂದ್ರೆ ಅವನು ಪಾಂಡವರಿಗೆ ಏನಾದ್ರೂ ಯಾರಾದ್ರೂ ತೊಂದರೆ ಮಾಡಿದ್ರೆ ನಾನು ತಡೆಯಲ್ಲ ಅಂತ. ಅದರಲ್ಲೂ ಈ ದುರ್ಯೋಧನನ್ನು ಕಂಡ್ರೆ ಇನ್ನೂ ಹೆಚ್ಚು ಉರಿ. ಆ ಸಂದರ್ಭವನ್ನ ಇಲ್ಲಿ ಹೇಳ್ತಾರೆ. ತಸ್ಮಿನ್ಸ್ತು ನಿಹತೇ ವೀರೇ ರಾಕ್ಷಸೇನ ಅರ್ಜುನಾತ್ಮಜೇ ವಿಶೋಕಾಹ ಸಮಪದ್ಯಂತ ಧಾರ್ತರಾಷ್ಟ್ರ ಸರಾಜಕಾಹ. ಅನೇಕ ರಾಜರಿಂದ ಒಡಗೂಡಿದ ಧೃತರಾಷ್ಟ್ರನ ಮಕ್ಕಳ ಎಲ್ಲ ಸೇನೆಯೂ ಕೂಡ ಯಾವಾಗ ಇರಾವಂತನ ಪತನವಾಯಿತೋ ಆವಾಗ ಜಯಭೇರಿಯನ್ನ ಭಾರಿಸಿ ಹರ್ಷವನ್ನ, ಅಂದ್ರೆ ಅವರಿಗೆಲ್ಲ ಒಂದ್ಸರ್ತಿ ಅದು ಉತ್ಸಾಹ ತುಂಬತ್ತೆ, ನಮ್ಮ ಕಡೆಯಿಂದ ಒಂದು ಗೆಲುವಾಯಿತು ಅಂತ. ಆಗ ಮತ್ತೆ ಉತ್ಸಾಹ ಜಾಸ್ತಿಯಾಗಿ ಇದ್ದ ಬದ್ದ ಆಯುಧಗಳನ್ನು ಹೊತ್ತುಕೊಂಡು ಮತ್ತೆ ಮುಂದಕ್ಕೆ ಬರ್ತಾರೆ. ಹೀಗೆ ಮುಂದಕ್ಕೆ ಬಂದ ಸಂದರ್ಭದಲ್ಲಿ ಘಟೋತ್ಕಜ ದುರ್ಯೋಧನನ್ನು ನೋಡಿದಾಗ ಅವನಿಗೆ ಸಿಟ್ಟು ಬಂತು. ಕುಂಜರೈಹಿ ದುರ್ಯೋಧನನನ್ನು ಹಿಮ್ಮೆಟ್ಟುವಾಗ ಅಲ್ಲಿ ಒಬ್ಬ ಕುಂಜರೈಹಿ ದಶಸಾಹಸ್ರೈಹಿ ವಂಗಾನಾಮಧಿಪ ಸ್ವಯಂ ತಮಾಯಾಂತಂ ತಮಾಪತಂತಂ ಸಂಪ್ರೇಕ್ಷ ಗಜಾನೀಕೇನ ಸಂವೃತಂ. ಯಾವಾಗ ಘಟೋತ್ಕಜ ದುರ್ಯೋಧನನನ್ನ ಹಿಂದಕ್ಕೆ ತಳ್ಳುವ ಪ್ರಸಂಗ ಬಂತೋ ಆವಾಗ ವಂಗಾಧಿಪತಿ ಅಂತ ಒಬ್ಬ ವಂಗ ದೇಶದ ನಾಯಕ, ವಂಗ ಅಂದ್ರೆ ಬಂಗಾಳ ದೇಶದ ಒಬ್ಬ ನಾಯಕ 10,000 ಆನೆಗಳನ್ನ ಹೊತ್ತ ದೊಡ್ಡ ಸೈನ್ಯದೊಂದಿಗೆ ಸಪೋರ್ಟ್ ಮಾಡ್ತಾನೆ ದುರ್ಯೋಧನನಿಗೆ. ಸಪೋರ್ಟ್ ಮಾಡುವಾಗ ಗಜಾನೀಕೇನ ಸಂವೃತಂ, ಒಬ್ಬನೇ ಭೀಮ, ಸುತ್ತ ಈ ಆನೆಗಳು. ದೂರದಲ್ಲಿ ದುರ್ಯೋಧನ ಅದನ್ನ ಮಾನಿಟರ್ ಮಾಡ್ತಾ ಇದ್ದಾನೆ. ಈ ಕಡೆಯಿಂದ ಕಳಿಸಿ, ಆ ಕಡೆಯಿಂದ ಕಳಿಸಿ, ಅವನು ಹೊರಗೆ ಬರಬಾರದು, ಅಲ್ಲೇ ನಜ್ಜುಗುಜ್ಜು ಮಾಡಿ ಅವನನ್ನ ಮುಗಿಸ್ಬಿಡ್ಬೇಕು ಇವತ್ತು. ಭೀಮ ಎದ್ರೆ ಮತ್ತೆ ನಮ್ಗೆ ನಾಳೆ ವಾಪಸ್ ಕಷ್ಟ ಅಂತ ನೋಡ್ತಾ ಇದ್ರೆ ತತಃ ಪ್ರವೃತ್ತೆ ಯುದ್ಧಂ ತುಮುಲಂ ರೋಮ ಹರ್ಷಣಂ. ಆದ್ರೆ ಒಳಗೆ ಯುದ್ಧ ಆಗ್ತಾ ಇರುವುದನ್ನ ಮೇಲಿನ ಬಾಲ್ಕನಿಯ ಬಂಧುಗಳೆಲ್ಲ ನೋಡ್ತಾ ಇದ್ರೆ ಆ ಆನೆಗಳನ್ನ ಅಷ್ಟನ್ನು ಒಬ್ಬನೇ ಹಿಂದಕ್ಕೆ ಮುಂದಕ್ಕೆ ನೋಡದೆ ಸದೆ ಬಡಿತಾ ಇರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯ ನೋಡ್ತಾ ಇದ್ರೆ. ಅದರ ದಂತದಿಂದ ಈ ಆನೆಯ ಪಕ್ಕೆ ಮುರಿತಾ ಇದ್ದಾನೆ, ಈ ಶರೀರದಿಂದ ಆ ಆನೆಯ ಬೆನ್ನಿನ ಮೇಲೆ ಅದನ್ನು ಹೊತ್ತು ಹಾಕಿ ಅದರ ಗಂಡಸ್ಥಳವನ್ನು ಭೇದಿಸ್ತಾ ಇದ್ದಾನೆ. ಆ ಆನೆಗಳ ಮಧ್ಯಕ್ಕೆ ಹೋಗಿ ಅದರ ಹೊಟ್ಟೆಗೆ ಕಿಕ್ ಮಾಡಿ ಅದು ತಲೆ ತಿರುಗುವ ಹಾಗೆ ಮಾಡಿ ಅವುಗಳೇ ಪರಸ್ಪರ ಹೊಡೆದಾಡುವಂತೆ ಮಾಡ್ತಾ ಇದ್ದಾನೆ. ಹೀಗೆ ತೀವ್ರವಾದ ಯುದ್ಧ ಆಗಿ ಅಪಶ್ಯಾಮ ಮಹಾರಾಜ ವಧ್ಯಮಾನಾನ್ ನಿಶಾಚರೈಹಿ ತೇಷು ಪ್ರಕ್ಷೀಯಮಾನೇಷು ಭಗ್ನೇಶು ಗಜಯೋಧಿಷು. ಅವರ ಮೇಲಿನ ಈ ಮಾವುತರು ಕೂಡ ಉರುಳಿ ಬಿದ್ದೋಗ್ತಾ ಇದ್ರು. ಯಾಕೆಂದ್ರೆ ಅವನು ಆನೆ ಬಂದ್ರೆ ಆನೆ ಸಮೇತ ಎತ್ತಿ ಇನ್ನೊಂದ ಕೊಡಿತಿದ್ದ. ಆಗ ಅದ್ರ ಮೇಲೆ ಕೂತಿದ್ದವನು ಕೂಡ ಆ ಇನ್ನೊಂದು ಆನೆಗೆ ಪಡೆದು ಹಾರಿ ಸತ್ತೋಗ್ತಿದ್ದ. ವಂಗನ ಆನೆಯನ್ನು ಕೂಡ ಹೊಡೆದ ಭೀಮ. ಆಗ ತಕ್ಷಣವೇ ಅದರ ಕುಂಭಸ್ಥಳದಿಂದ ನೆಲಕ್ಕೆ ನೆಗೆದು ತನ್ನ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ತಾನೆ ವಂಗಾಧಿಪತಿ. ಅಭ್ಯಧಾವಂತ ಸಂಕ್ರುದ್ಧಾ ರಾಕ್ಷಸ ಶಸ್ತ್ರಪಾಣಯ. ಯಾವಾಗ ಭೀಮನ ಮೇಲೆ ಹೀಗೆ ಎಲ್ಲ ಆನೆಗಳು ಒಟ್ಟು ನುಗ್ಗಿದ್ವು ಆಗ ಘಟೋತ್ಕಜ ಒಳಗೆ ನುಗ್ಗಿ ದುರ್ಯೋಧನನ ಮೇಲೆ ಅತ್ಯಂತ ತೀವ್ರವಾಗಿ ತನ್ನ ಬಾಣಗಳಿಂದ ಅವನನ್ನು ಮುಚ್ಚಿಬಿಟ್ಟ. ದುರ್ಯೋಧನೋ ಮಹಾರಾಜಾನ್. ಆದ್ರೆ ದುರ್ಯೋಧನ ಏನ್ ಕಮ್ಮಿಯವನಲ್ಲ. ತಕ್ಷಣವೇ ಅಸ್ತ್ರಗಳನ್ನು ವಾಪಸ್ಸು ಪ್ರಯೋಗ ಮಾಡಿ ಅವನ ಮೇಲೆ ಎರಗಿದ ರಾಕ್ಷಸರ ದೊಡ್ಡ ಗುಂಪನ್ನ ತನ್ನ ಜೀವಿತಂ ಆತ್ಮನಃ, ತನ್ನ ಸಾವಾದ್ರೂ ತೊಂದರೆ ಇಲ್ಲ, ನಾನ್ ಹಿಂದೆ ಸರಿಯಲ್ಲ ಅಂತ ಅವನಿಗೊಂದು ಮನಸ್ಸಿನಲ್ಲಿ ಇದ್ದದ್ದೇನಂದ್ರೆ ಬೆನ್ನು ತೋರಿಸಬಾರ್ದು. ಯುದ್ಧದಲ್ಲಿ ಏನಿದ್ರು ಕೂಡ ಪ್ರಾಣ ತೊರೆದ್ರೂ ತೊಂದರೆ ಇಲ್ಲ, ಮರ್ಯಾದೆ ಹೋಗುವಂತ ಪ್ರಸಂಗ ಆಗಬಾರದು ಅನ್ನುವ ಹಾಗೆ ರಾಕ್ಷಸರನ್ನೆಲ್ಲ ನಿಶಿತವಾದ ಬಾಣಗಳಿಂದ ಹೊಡೆದು ಜಘಾನ ಪೂರ ರಾಕ್ಷಸರ ಗುಂಪನ್ನೇ ನಾಶ ಮಾಡಿದ. ಇದರಿಂದ ಮತ್ತೆ ದುರ್ಯೋಧನ ನಿನ್ನ ಮಗ ಸಿಟ್ಟು ಅಂದ್ರೆ ಜಯವನ್ನ ಸಾಧಿಸಿದ ಅನ್ನುವ ಖುಷಿಯಲ್ಲಿ ಎಲ್ಲರ ಹತ್ರ ಯುದ್ಧಕ್ಕೆ ಮತ್ತಷ್ಟು
ಪ್ರೋತ್ಸಾಹವನ್ನು ತುಂಬುತ್ತಾ ಇದ್ರೆ ಮತ್ತೆ 4 ಜನ ರಾಕ್ಷಸರು, ಸ್ವಲ್ಪ ಪ್ರವೀರರು, ಈ ಘಟೋತ್ಕಜನ ಗುಂಪಿನಲ್ಲಿ ಮುಖ್ಯರು, ಅವರು ಬರ್ತಾರೆ. ಬಂದಾಗ ವೇಗವಂತಂ ಮಹಾರುದ್ರಂ ವಿದ್ಯುಜ್ಜಿಹ್ವಂ ಪ್ರಮಾಥಿನಂ ಶರೈಹಿ ಚತುರ್ಭಿಹಿ ಚತುರಃ ನಿಜಗಾನ ಮಹಾಬಲಃ. ಈ 4 ಜನ ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡಿದ್ರು. ಸ್ವಲ್ಪವೂ ಹೆದರದೆ 4 ಜನರನ್ನು ಒಟ್ಟಿಗೆ ಬಾಣಗಳಿಂದ ಹೊಡೆದು ಅವರನ್ನ ದುರ್ಯೋಧನ ನಾಶ ಮಾಡುತ್ತಾನೆ. ನಾಶ ಮಾಡಿದಾಗ ಇನ್ನೊಮ್ಮೆ ಘಟೋತ್ಕಜನಿಗೆ ಕೋಪ ಬಂತು. ಅಭಿದುದ್ರಾವ ವೇಗೇನ ದುರ್ಯೋಧನ ವರಿಂದಮಂ ತಮಾಪತಂತಂ ಉದ್ವೀಕ್ಷ ಕಾಲ ಸೃಷ್ಟ ಮಿವಾಂತಕಂ. ಪ್ರಳಯ ಕಾಲದ ಯಮಧರ್ಮ ಎಲ್ಲ ಒಟ್ಟಿಗೆ ಸಾವು ಮಾಡಿ ಕರ್ಕೊಂಡು ಹೋಗ್ಬೇಕು ಅಂದಾಗ ಹೇಗೆ ಒಂದು ಕಾಳ್ಗಿಚ್ಚೋ ಅಥವಾ ಸಮುದ್ರವೇ ಅಲೆ ಎದ್ದು ಬರುವುದು ಅಥವಾ ಭೂಮಿ ಬಿರಿಬಿಟ್ಟು ಒಳಗೆ ಎಲ್ಲವನ್ನು ಎಳ್ಕೊಳ್ಳುವುದು ಅನ್ನೋ ಸ್ಥಿತಿ ಬಂದಾಗ ಯಮನ ಒಂದು ಕಾರ್ಯವೇ ಬೇರೆ. ಆ ರೀತಿ ಅಂತಕನಂತೆ ಕಾಲ ಸೃಷ್ಟಂ, ಕಾಲವೇ ಇವನನ್ನ ಕಳುಹಿಸಿ ನನ್ನ ಪರವಾದ ಕೆಲಸವನ್ನು ನೀನು ಮಾಡು ಅಂತನ್ನುವ ಹಾಗೆ ದುರ್ಯೋಧನನ ಮೇಲೆ ಎರಗಿ ಬಂದ. ಆದ್ರೆ ದುರ್ಯೋಧನ ಏನು ಹೆದರ್ಲಿಲ್ಲ. ಕ್ರೋಧ ಸಂರಕ್ತ ನೇತ್ರ, ಕಣ್ಣುಗಳೆಲ್ಲ ಕೆಂಪಾಗಿಸಿಕೊಂಡು ಅವನು ಮಾಡಿದ ಪ್ರತಿಯೊಂದು ಹಿಂದಿನ ಕೆಲಸವನ್ನು ನೆನೆಸ್ಕೊಂಡು ತಾನು ಯುದ್ಧಕ್ಕೆ ಮುಂದೆ ಬಂದಾಗ ಘಟೋತ್ಕಜ ಹೇಳ್ತಾನೆ, ಇವತ್ತು ನೀನು ರಣ ಬಿಟ್ಟು ಓಡಿದ್ರೆ ನೀನ್ ಬದುಕ್ತಿ, ಇಲ್ಲ ಅಂದ್ರೆ ನಿನ್ನನ್ನು ಇವತ್ತೇ ಮುಗಿಸುವುದನ್ನೇ ನಾನು ಯೋಚನೆ ಮಾಡಿ ಬಂದಿದ್ದೇನೆ. ನೀವ್ಯಾರೂ ಕೂಡ ಈ ವಿಷಯದಲ್ಲಿ ನನ್ನನ್ನ ತಪ್ಪಾಗಿ ಚಿಂತಿಸಬಾರದು ಅಥವಾ ಯಾವುದೇ ರೀತಿ ಕಮ್ಮಿಯ ಭಾವವನ್ನ ಕಡಿಮೆ ಅಂತ ನನ್ನನ್ನು ಅನ್ಕೊಳ್ಬಾರ್ದು. ಎಲ್ಲ ನೆನಪು ಮಾಡ್ತಾನೆ. ಯಚ್ಚತೆ ಪಾಂಡವಾರಾಜನ್ ಛಲದ್ಯೂತೆ ಪರಾಜಿತಾಹ ಯಥೈವ ದ್ರೌಪದಿ ಕೃಷ್ಣ ಏಕವಸ್ತ್ರ ರಜಸ್ವಲ. ಯಾಕೆ ಇಷ್ಟು ಕೋಪ ಬಂತು ಘಟೋತ್ಕಜನಿಗೆ ಅಂದಾಗ ಅವನು ಹೇಳ್ತಾನೆ, ಛಲದ್ಯೂತ, ಮೋಸದ ದ್ಯೂತದಲ್ಲಿ ನೀವು ಪಾಂಡವರನ್ನ ಕಾಡಿಗೆ ಕಳುಹಿಸಿದ್ದು. ನೀವು ತೋಳ್ಬಲದಿಂದ ಏನಾದ್ರೂ ಯುದ್ಧ ಮಾಡಿದ್ದಿದ್ರೆ ಅದಕ್ಕೆ ಒಂದು ಅರ್ಥ ಇರ್ತಿತ್ತು ಅಥವಾ ಅದಕ್ಕೊಂದು ನ್ಯಾಯ ಅಂತ ಯಾರತ್ರ ಆದ್ರೂ ವಾದಿಸ್ಲಿಕ್ಕೆ ಕಾರಣ ಇರ್ತಿತ್ತು. ಆದ್ರೆ ನೀನು ಮಾಡಿದ್ದು ಛಲದ್ಯೂತ. ಆ ದ್ಯೂತದಿಂದ ಗೆದ್ದದ್ದು ಅಂತ ಯಾರೂ ಹೇಳುದಿಲ್ಲ. ಮತ್ತಷ್ಟೇ ಅಲ್ಲ, ಅವರನ್ನು ಕಾಡಿಗೆ ಬೇರೆ ಅಟ್ಟಿ ಅವರ ನಿತ್ಯದ ಜೀವನಕ್ಕೆ ಬೇಕಿರುವಂತಹ ಅಗತ್ಯವನ್ನು ಅವರು ಪಡ್ಕೊಳ್ಳಿಕ್ಕಾಗದಂತೆ ಅವರನ್ನ ಕಷ್ಟಕ್ಕೆ ಈಡು ಮಾಡಿದಿ. ಸಮಾಭಿನೀಯ ಸಭಾಂ ಆನೀಯ ದುರ್ಬುದ್ಧೆ ಬಹುಧಾ ಕ್ಲೇಶಿತಾ ತ್ವಯ ತತ್ರ ಚ ಪ್ರಿಯಕಾಮೇನ ಆಶ್ರಮಸ್ಥ ದುರಾತ್ಮನ ಯಚ್ಚೈವ ದ್ರೌಪದಿ ಕೃಷ್ಣ ಏಕವಸ್ತ್ರ ರಜಸ್ವಲ. ಅಷ್ಟೇ ಅಲ್ಲ, ಏಕವಸ್ತ್ರಳಾಗಿದ್ದಂತಹ ದ್ರೌಪದಿಯನ್ನ ಇಡೀ ದೇಶದ ಮೊದಲ ಮಹಿಳೆ ಅಂತ ಅನ್ನಿಸುವಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದು ರಾಜಸೂಯೆಯಾಗದ ಅವಭೃತ ಸ್ನಾನದ ನೀರನ್ನ ತನ್ನ ಕಬರಿಯಲ್ಲಿ ತುಂಬಿಕೊಂಡವಳು ಅವಳು ಸಾಮಾನ್ಯ ಹೆಣ್ಣುಮಗಳಲ್ಲ. ಅಂತ ದೇಶದ ಪ್ರಥಮ ಮಹಿಳೆಯನ್ನೂ ನೀನು ಬಿಡದೆ ಸಭೆಯಲ್ಲಿ ಎಳೆತಂದು ಆಕೆಯನ್ನ ಅವಮಾನಿಸಿ ಅನೇಕ ರೀತಿಯ ಕಾಡಿನಲ್ಲೂ ಕಷ್ಟಗಳನ್ನ ಕೊಟ್ಟು ಮತ್ತೆ ಮತ್ತೆ ಘೋಷಯಾತ್ರೆ ಮಾಡುವುದು, ಅವರವರ ಸಾಮರ್ಥ್ಯವನ್ನ ತೋರಿಸಿ ನಿಮಗೇನು ಇಲ್ಲ ನಾವು ಚೆನ್ನಾಗಿದ್ದೇವೆ ಅಂತ ಅವರನ್ನ, ಈ ಸಣ್ಣ ಮಕ್ಕಳು ಇನ್ನೊಬ್ಬರ ಹತ್ರ ವಸ್ತು ಇದ್ದಾಗ ಅದು ಖರ್ಚಾದ್ಮೇಲೆ ತಾವು ಉಳಿಸ್ಕೊಂಡು ತೋರಿಸಿ ಮತ್ತೆ ಬೆರಳು ತೋರಿಸಿ ತಮಾಷೆ ಮಾಡೋದಿರುತ್ತಲ್ಲ, ಅದು ಈ ದೊಡ್ಡವರ ಬುದ್ಧಿನೂ ಇಷ್ಟೇ. ನೀನು ಕೂಡ ಅಂತದ್ದೇ ಬೇಕಾದ ವಜ್ರಾಭರಣಗಳನ್ನೆಲ್ಲ ಧರಿಸಿದ ಹೆಣ್ಣು ಮಕ್ಕಳನ್ನ ಅವರ ಮಧ್ಯದಲ್ಲಿ ಓಡಿಸಿಕೊಂಡು ಬೇಕು ಅಂತ ನೀವು ನಿರ್ಭಾಗ್ಯರು, ಬರೀ ಗೆಡ್ಡೆ ಗಣಸು ತಿನ್ಕೊಂಡು ಕಾಡಲ್ಲೇ ಇರ್ಬೇಕಾದವರು ಅಂತೆಲ್ಲ ನೀನು ಮಾಡಿದ ಅವಮಾನಕ್ಕೆ ಹೊಡೆಯುವುದಲ್ಲ, ನಿನ್ನನ್ನು ಹೂತು ಹಾಕಿದ್ರು ಪಾಪ ಬರುವುದಿಲ್ಲ. ಅಷ್ಟೇ ಅಲ್ಲ, ನಿನ್ನ ತಪ್ಪು ಮಾತ್ರ ಅಲ್ಲ, ನಿನ್ನೊಟ್ಟಿಗೊಬ್ಬ ಇದ್ದಲ್ಲ ಮೂರ್ಖ, ನಿನ್ನ ತಂಗಿಯ ಗಂಡ ಜಯದ್ರಥ, ಅವನೂ ಬಿಡ್ಲಿಲ್ಲ. ಕಾಡಿಗೆ ಬಂದಾಗ ಎಲ್ಲೋ ಸ್ವಯಂವರಕ್ಕೆ ಹೋಗ್ಬೇಕಾದವನು ಅಲ್ಲಿ ತನ್ನ ಮೂತಿ ನೋಡಲ್ಲ ಅಂತ ಮನಸ್ಸಿಗೆ ಅನ್ನಿಸಿ ಇಲ್ಲೇ ಇದ್ದಂತ ದ್ರೌಪದಿಯನ್ನು ಅಪಹಾರ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಪ್ರಯತ್ನ ಪಟ್ಟು ಅವಳ ಮೇಲೆ ಅನ್ಯಾಯವನ್ನು ಮಾಡಿದ್ದಾನೆ. ಅದರಿಂದಾಗಿ ಏತೇಷಾಂ ಅಪಮಾನಾನಾಂ ಅನ್ಯೇಷಾಂಚ ಕುಲಾಧಮ ಅಂತಂ ಅದ್ಯ ಗಮಿಷ್ಯಾಮಿ ಯದಿ ನೋತ್ಸೃಜಸೆ ರಣಂ. ಈ ರಣವನ್ನ ತೊರೆದು ಬೆನ್ನು ತೋರದೆ ಹೋದಿ ಅಂತಾದ್ರೆ ಈ ಎಲ್ಲ ಅಪಾಯಗಳ ದೊಡ್ಡ ಪಟ್ಟಿಗೆ, ನೀನು ಮಾಡಿದ ಅಪಮಾನಗಳ ಸಾಲಿಗೆ ಇವತ್ತು ಫುಲ್ ಸ್ಟಾಪ್ ಇಡುತ್ತೇನೆ ನಾನು. ಇನ್ ಮತ್ತೆ ನೀನು ಈ ಯೋಚನೆ ಮಾಡ್ಲೂಬಾರ್ದು, ಈ ತರ ನಾನು ತಪ್ಪು ಮಾಡಬಹುದು ಅಂತ ನಿನ್ ಕನಸು ಬೀಳಬಾರದು. ಅದರಿಂದಾಗಿ ಇಲ್ಲಿಂದ ಹೊರಟು ಬಿಡು ಅಂತ ಹೈಡಿಂಬ ಈ ರೀತಿಯಾಗಿ ಘೋರವಾಗಿ ಗರ್ಜನೆ ಮಾಡ್ತಾ ಈ ಯುದ್ಧದ ನಾದವನ್ನ ಮಾಡ್ತಾ ಇದ್ರೆ ಇದು ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆ ಆತಕ ಉಂಟು ಮಾಡಿತು. ದೂರದಿಂದ ಇನ್ನೊಂದು ಕಡೆಯಿಂದ ಅವರಿಗೆ ಇದು ಕೇಳಿಸಿದಾಗ ತಕ್ಷಣವೇ ದ್ರೋಣಾಚಾರ್ಯರು ಹೇಳ್ತಾರೆ, ಘಟೋತ್ಕಜೋ ಮಹಾರಾಜ ಕ್ರೋಧ ಸಂರಕ್ತಲೋಚನ ಉದ್ಯತಾಂತ ಮಹಾಶಕ್ತಿಂ ತಸ್ಮಿನ್ ಶಿಕ್ಷೇಪ ವಾರಣೆ. ದ್ರೋಣಾಚಾರ್ಯ ಹೇಳ್ತಾರೆ, ಏನಾದ್ರೂ ಮಾಡಿ ತಕ್ಷಣ ಅವನಿಗೆ ಸಹಾಯಕ್ಕೆ ನೀವು ಹೊರಗಡೆಯಿಂದ ಆವರಕವಾಗಿ ಸಪೋರ್ಟ್ ಮಾಡಿ ನಿಲ್ಲಿ, ಇಲ್ಲ ಅಂದ್ರೆ ಪ್ರಾಣಕ್ಕೆ ಸಂಚಕಾರ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಯುದ್ಧದಲ್ಲಿ ಅವರೆಲ್ಲ
ಆ ಸಹಾಯಕ್ಕೆ ಬರುವುದರೊಳಗೆ ಇತ್ತ ಘಟೋತ್ಕಚ ಏನ್ ಮಾಡ್ತಾನೆ ಅಂದ್ರೆ ಒಂದು ಮಹಾಶಕ್ತಿಯನ್ನ, ಬಹಳ ವಿಶಿಷ್ಟವಾದ ಅಸ್ತ್ರವನ್ನ ದುರ್ಯೋಧನನ ಮೇಲೆ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದಾಗ ತನ್ನ ಯಜಮಾನನಿಗೆ ಆಗಬಹುದಾದ ಅಪಾಯವನ್ನ ಮನಗಂಡು ಆ ವಂಗಾಧಿಪತಿ ಅವನ ಹತ್ರ ಒಂದು ದೊಡ್ಡ ಆನೆ ಇತ್ತು. ಆ ಆನೆಯನ್ನು ಮುಂದಿಟ್ಟುಕೊಂಡು ದುರ್ಯೋಧನನಿಗೆ ಕಾವಲಾಗಿ ಮುಂಭಾಗದಲ್ಲಿ ರಕ್ಷಣೆಗೆ ಬಂದು ನಿಲ್ತಾನೆ. ಅದು ದುರ್ಯೋಧನನಿಗೆ ತಾಗಬೇಕಾದ ಮಹಾಶಕ್ತಿ ಆ ಆನೆಯ ತಲೆಗೆ ಬಡಿದು, ಅದು ಸಾಮಾನ್ಯ ಆನೆ ಅಲ್ಲ, ಅಲ್ಲಿದ್ದ ಎಲ್ಲಾ ಆನೆಗಳಿಗಿಂತಲೂ ಗಾತ್ರದಲ್ಲಿ ಇಂಥ ಒಂದು ಆನೆ ಇದ್ದದ್ದು ಭಗದತ್ತನ ಹತ್ರ ಮಾತ್ರ, ಸುಪ್ರತೀಕ ಅಂತ. ಅದು ಬಿಟ್ರೆ ಅಂತ ಒಂದು ದೊಡ್ಡ ಆನೆ ಇದ್ದದ್ದು ಇವನ ಹತ್ರ. ಅದು ಆ ಕಾಲದ ಟಸ್ಕರ್ ಅಂತ ಏನು ಹೇಳ್ತಾರಲ್ಲ, ಅಂತಹದ್ದೊಂದು ವಿಚಿತ್ರವಾದ ಆನೆ. ಆ ಆನೆ ಈ ಶಕ್ತಿಯ ಪೆಟ್ಟು ತಿಂದು ಮೃತಿಯಾಯಿತು. ಮೃತಿಯಾದಾಗ ಇವನು ಅಲ್ಲಿಂದ ಹಾರಿದ, ಮತ್ತೆ ಹಾರಿ ತನ್ನನ್ನು ಬಚಾವ್ ಮಾಡಿಕೊಂಡ. ಆನೆ ಸತ್ತೋಯ್ತು. ದುರ್ಯೋಧನನಿಗೆ ಈ ರೀತಿ ತನ್ನ ರಕ್ಷಣೆಗೋಸ್ಕರ ಒಂದು ಆನೆ ಬಿತ್ತು ಅಂತ ಕರುಣೆಗಿರಣೆ ಏನ್ ಬರ್ಲಿಲ್ಲ. ಮತ್ತೆ ಹೆದರಿಕೆ ಉಂಟಾಗಿದ್ ಮಾತ್ರ ಅಲ್ಲ, ಆದ್ರೆ ಸೇನೆಯನ್ನು ಒಟ್ಟು ಹಾಕುವ ಕೆಲಸವನ್ನ ಮತ್ತೆ ಮಾಡುತ್ತಾನೆ. ಮಾಡಿ ಪ್ರಭಗ್ನಂಚ ಬಲಂ ದೃಷ್ಟ ಜಗಾಮ ಪರಮಾಂ ವ್ಯಥಾ, ದುಃಖ ಆಯ್ತು. ತನ್ನ ಸೇನೆಯೆಲ್ಲ ಓಡೋಯ್ತು. ಆನೆ ಅಷ್ಟು ದೊಡ್ಡದು ಗಾತ್ರದ ಬಿದ್ದಾಗ ಅದರ ಶಬ್ದ, ಅದರ ಕೀಳಿಡುವಿಕೆ, ಅದರ ರೋದನ ಎಲ್ಲವನ್ನು ಕೇಳಿ ಸೇನೆಯೇ ದೂರಕ್ಕೆ ವರವಾರಣಂ ಅದು ಓಡಿ ಹೋಯ್ತು. ಪ್ರಭಗ್ನಂಚ ಅಶಕ್ತ ಪ್ರತಿಯೋದ್ದುಂಬೈ ದೃಷ್ಟ ತಸ್ಯ ಪರಾಕ್ರಮಂ ಕ್ಷತ್ರಧರ್ಮಂ ಪುರಸ್ಕೃತ್ಯ ಆತ್ಮಾನಂ ಅತಿಮಾನಿತಾಂ. ತನ್ನ ಪ್ರತಿಷ್ಠೆ ಬಿಡ್ಲಿಲ್ಲ. ಈಗಲೂ ನಾನು ಹೋರಾಡ್ತೇನೆ, ಅವನನ್ನ ಎದುರಿಸ್ತೇನೆ ಎನ್ನುವ ಛಲ ಅವನಲ್ಲಿ ಹಾಗೆ ಇತ್ತು. ಮತ್ತೆ ಭೀಷ್ಮಾಚಾರ್ಯ ಹೇಳಿದ್ರು, ಯಾಕೆ ಇನ್ನು ಯಾರು ದುರ್ಯೋಧನನ ಕಾವಲಿಗೆ ಹೋಗಿಲ್ಲ ಅನ್ಸುತ್ತೆ. ಹೈಡಿಂಬ ಇವತ್ತು ಮಾಡುವಂತಹ ಕೆಲಸದಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಗ್ಲಿಕ್ಕಿದೆ, ದಯವಿಟ್ಟು ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವೇ ಹೋಗೋಣ ಅಂತ ಎಲ್ಲರೂ ಸೇರಿ ಹೊರಡ್ತಾರೆ. ಮೊದಲು ಹೀಗೆ ಆದೇಶ ಮಾಡ್ತಾರೆ, ಅವ್ರು ಹೋಗ್ಲಿ ಇವ್ರು ಹೋಗ್ಲಿ ಅಂತ ಅವ್ರು ಕಾಯುವಷ್ಟರಲ್ಲಿ ಇದೊಂದು ಘಟನೆ ನಡೆದದ್ದನ್ನು ನೋಡಿ ಕೊನೆಗೆ ಇಲ್ಲ, ಇದು ತಡ ಮಾಡಿದಷ್ಟು ತೊಂದರೆ ಆಗುತ್ತೆ ಅಂತ ದ್ರೋಣಶ್ಚ ಸೋಮದತ್ತಶ್ಚ ಬಾಕ್ಲೀಕೋತ ಜಯದ್ರಥಃ ಕೃಪೋ ಭೂರಿಶ್ರವಾ ಶಲ್ಯ ಆವಂತ್ಯಶ್ಚ ಬೃಹದ್ಬಲ ಅಶ್ವತ್ಥಾಮ ವಿಕರ್ಣಶ್ಚ ಚಿತ್ರಸೇನೋ ವಿವಿಂಶತಿ ರಥಾಶ್ಚ ಅನೇಕ ಸಾಹಸ್ರಾಹ. ಒಟ್ಟು 13-14 ಜನ ಮಹಾವೀರರು ಒಟ್ಟಿಗೆ ದುರ್ಯೋಧನನ ಸೇನೆಯ ಬೆಂಗಾವಲಾಗಿ ಅವನಿಗೂ ಪರಿರಕ್ಷಕರಾಗಿ ಆವರಿಸಿಕೊಂಡು ಬಿಡ್ತಾರೆ. ಆವರಿಸಿಕೊಂಡು ಆತ ತಾಯಿನ ಮಾಯಾಂತಂ ಪ್ರೇಕ್ಷ ರಾಕ್ಷಸ ಸಪ್ತಮಃ ನಾಕಂಪತ ಮಹಾಬಾಹು ಮೈನಾಕ ಇವ ಪರ್ವತಃ. ಈ ಮೈನಾಕ ಪರ್ವತ ಹೇಗೆ ಜೋರಾದ ಗಾಳಿ ಬೀಸಿದ್ರು ಕೂಡ ಅದು ಆರಾಮಿರುತ್ತೆ. ಎಷ್ಟು ಜೋರು ಮಳೆ ಬಂದ್ರು ಪರ್ವತ ಅಲ್ಲಾಡುದಿಲ್ಲ. ಪರ್ವತ ಅಲ್ಲಾಡುದು ಯಾವಾಗ ಅಂದ್ರೆ ಭೂಮಿಯೇ ಬಿರಿದು ಹೋದ್ರೆ ಪರ್ವತ ಅಲ್ಲಾಡುತ್ತೆ. ಗಾಳಿಗೆ ಯಾವ ಅಲ್ಲಾಡುವಿಕೆಯೂ ಇಲ್ಲ ಅನ್ನುವ ಹಾಗೆ ಭೀಮಸೇನನ ಮಗನಾಗಿ ಕೆಲಸಲ್ವಾ. ಅಡಚಣೆಗಾಗಿ ಕ್ಷಮಿಸಿ. ಮಳೆಯ ಕಾರಣದಿಂದ ಇಷ್ಟು ಹೊತ್ತು ತಡೆ ಹಿಡಿಯಲಾಗಿತ್ತು. ಈಗ ಮತ್ತೆ ಮುಂದುವರಿತಾ ಇದೆ. ಯುದ್ಧದಲ್ಲಿ ಸ್ವಲ್ಪ ರೆಸ್ಟ್. ಹೇಗೆ ಅವನು ನಿಂತಿದ್ದ ಅಂದ್ರೆ ಪರ್ವತಂ ವಾರಿಧಾರಾಭಿ ಶರದೀವ ಬಲಾಹಕಾಹ ಅಂತ. ಮಳೆಯ ಧಾರೆ ಹರಿತಾ ಇದ್ರೆ ಪರ್ವತ ಹೇಗೆ ಅಚಲವಾಗಿ ನಿಂತಿರುತ್ತೋ, ವಾರಿಧಾರ ಮಳೆಯ ಜೋರಾದ ಬೀಸುವಿಕೆ ಇದ್ರೂ ಕೂಡ ಅವನ ಕೆಲಸದಿಂದ ಅವನು ಹಿಂದೆ ಸರಿಲೇ ಇಲ್ಲ. ಅವನು ಯುದ್ಧ ಮಾಡ್ತಾನೆ ಇದ್ದಾನೆ. ಇವರೆಲ್ಲ ಬಾಣಗಳಿಂದ ಅವನನ್ನು ಮುತ್ತಿ ಬಿಟ್ಟಿದ್ದಾರೆ ಒಟ್ಟಿಗೆ ಸೇರ್ಕೊಂಡು. ಅಷ್ಟೂ ಜನ ಯಾರು ಇಲ್ಲಿ ಸಾಮಾನ್ಯರಲ್ಲ. ದ್ರೋಣ, ಭೀಷ್ಮ, ಕೃಪ, ಭೂರಿಶ್ರವಸು, ಶಲ್ಯ, ಬೃಹದ್ಬಲ, ಅಶ್ವತ್ಥಾಮ, ವಿಕರ್ಣ, ಚಿತ್ರಸೇನ, ವಿವಿಂಶತಿ, ಒಬ್ರಿಗಿಂತ ಒಬ್ರು ಬಲಿಷ್ಠರು. ಅವ್ರು ಮಾತ್ರ ಅಲ್ಲ, ಅನೇಕ ರಥ ಸಾಹಸ್ರಾಹ, ಸಾವಿರಾರು 10,000 ರಥಗಳು ಅವನಿಗೆ ಕಾವಲಾಗಿ, ದುರ್ಯೋಧನನಿಗೆ ಕಾವಲಾಗಿ ನಿಂತಿದೆ. ಯುದ್ಧ ಮುಂದುವರಿಯಿತು. ಎಷ್ಟು ಚುರುಕು ಅಂದ್ರೆ ಘಟೋತ್ಕಜ ಅಷ್ಟು ಜನವನನ್ನು ಒಬ್ಬನನ್ನೇ ಆವರಿಸಿ ಬಿಟ್ಟಿದ್ದಾರೆ. ಅಂದ್ರೆ ಉಳಿದವರನ್ನೆಲ್ಲ ಹೊರಗೆ ತಳ್ಳಿ ಬಿಟ್ಟಿದ್ದಾರೆ. ಅದೊಂದು ಯುದ್ಧದ ಶೈಲಿ. ಅದು ಯುದ್ಧ ಮಾಡುವಾಗ ಒಬ್ಬರನ್ನ ಕವರ್ ಮಾಡಿ ಬಿಡ್ತಾರೆ. ಮಾಡಿದ್ರೆ ಅವನ ಕೆಲಸ ಮುಗೀತು ಅಂತ. ಅಷ್ಟರಲ್ಲಿ ರಾಕ್ಷಸೇಂದ್ರೋ ಮಹಾಬಾಹು ವಿನದನ್ ಭೈರವಂ ರವಂ, ಜೋರಾಗಿ ಘರ್ಜನೆ ಮಾಡ್ತಾ ಸ್ವಲ್ಪವೂ ಕೂಡ ಭಯ ಇಲ್ಲದೆ ಆಚಾರ್ಯಸ್ಯ ಅರ್ಧಚಂದ್ರೇಣ, ದ್ರೋಣಾಚಾರ್ಯರಿಗೆ ಅರ್ಧಚಂದ್ರದ ಬಾಣವನ್ನ ಬಿಟ್ಟು ಅವರ ಗಡ್ಡವನ್ನೇ ಸವರ್ಕೊಂಡು ಹೋಗ್ಬಿಟ್ಟಿದೆ ಅದು ಪಕ್ಕದಲ್ಲಿ.
ಆಮೇಲೆ ಕೃತ್ತ ಚಿಚ್ಛೇದ ಕಾರ್ಮುಕಂ, ಅದು ಅಷ್ಟೇ ಅಲ್ಲ, ಅವರ ಕೈಯಲ್ಲಿದ್ದ ಧನುಸ್ಸನ್ನು ಮುರಿದು ಹಾಕ್ತು. ಸೋಮದತ್ತಸ್ಯ ಭಲ್ಲೇನ, ಭಲ್ಲ ಅನ್ನುವಂತ ಒಂದು ಆಯುಧದಿಂದ ಧ್ವಜಂಚ ಉನ್ಮತ್ಯ ಚಾನದತ್, ಅದರಿಂದ ಅವನ ಮೇಲಿನ ಧ್ವಜವನ್ನ ಬೀಳಿಸಿ ಅವನ ರಥವನ್ನೇ ಬಾಗಿಸಿ ಬಿಟ್ಟ. ಭಗದತ್ತನದ್ದು, ಸೋಮದತ್ತನದ್ದು. ಬಾಕ್ಲೀಕಂಚ ತ್ರಿಭಿರ್ಬಾಣೈಹಿ ಪ್ರಸ್ಯ ವಿಚ್ಛತ್ ಸ್ಥಾನಾಂತರೆ, ಎದೆಯ ಭಾಗಕ್ಕೆ 3 ಬಾಣಗಳನ್ನು ಹೊಡೆದು ಅವನ ಕವಚವನ್ನೇ ಸೀಳಿಬಿಟ್ಟ. ಬಾಕ್ಲೀಕ ಸಾಮಾನ್ಯ ಅಲ್ಲ. ಬಾಕ್ಲೀಕ ಯಾರು ಅಂದ್ರೆ ಭೀಷ್ಮಾಚಾರ್ಯರ ದೊಡ್ಡಪ್ಪ. ಭೀಷ್ಮಾಚಾರ್ಯಗೆ 800 ವರ್ಷ, ಅವರ ದೊಡ್ಡಪ್ಪ ಇನ್ನೊಂದು 300 ವರ್ಷ ಆಚೆ ಅವನು. ಆ ತಲೆಮಾರಿನಿಂದ ಘಟೋತ್ಕಚನ ಮಗನಾದ ನಿಷ್ಠ್ಯ ಅನ್ನುವಂತ ತಲೆಮಾರಿನ ತನಕ ಯುದ್ಧ ಮಾಡಿದೆ. ಅಂದ್ರೆ ಸುಮಾರು 7 ತಲೆಮಾರು. ಹಾಗಾಗಿ 7 ಕುಲಗಳು ಕೂಡ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ, 7 ತಲೆಮಾರು. ಅವನೇ ಅವನೇ ಅವನು ಇನ್ನೂ ಇದ್ದಾನೆ ಯುದ್ಧದಲ್ಲಿ. ಪೂರ್ವ ರೂಪ ಅಂತ ಹೇಳ್ತಾರೆ. ಹೌದು ಹೌದು. ಬಾಕ್ಲೀಕ ಯುದ್ಧಕ್ಕಾಗಿ ಬಂದು ಘಟೋತ್ಕಜನಿಂದ ಪೆಟ್ಟು ತಿಂದಿದ್ದಾನೆ. ಕೃಪಮೇಕೇನ ವಿವ್ಯಾಧ ಚಿತ್ರಸೇನಂ ತ್ರಿಭಿಶ್ಶರೈ, ಕೃಪಾಚಾರ್ಯನ ಒಂದೇ ಧನುಸಿನಿಂದ ಅವರ ರಥವನ್ನು ಹಿಂದಕ್ಕೆ ಕಳಿಸ್ಬಿಟ್ಟ. ಚಿತ್ರಸೇನಂ ತ್ರಿಭಿಶ್ಶರೈ, ಚಿತ್ರಸೇನನಿಗೆ 3 ಶರಗಳನ್ನು ಬಿಟ್ಟ. ಪೂರ್ಣಾಯತ ವಿಸೃಷ್ಟೇನ ಸಮ್ಯಕ್ ಪ್ರಣಹಿತೇನ ಚ ಜತೃದೇಶೇ ಸಮಾಸಾಧ್ಯ ವಿಕರಣಂ ಸಮತಾಡಯತ್. ಜತೃದೇಶ ಅಂದ್ರೆ ಈ ಭಾಗ. ಈ ಭಾಗಕ್ಕೆ ಜೋರಾಗಿ ಗುಂಡಾಗಿರುವ ಒಂದು ಬಾಣವನ್ನ ಬಿಟ್ಟು ಅದು ಅಲ್ಲಿಗೆ ಹೊಡೆದುಕೊಂಡ್ರೆ ಮುಂದೆ ತಲೆ ಎತ್ತಲಿಕ್ಕಾಗುದಿಲ್ಲ. ಅಲ್ಲಿದ್ದೇ ಒಂದ್ಸರ್ತಿ ಕುತ್ತಿಗೆ ಒಂದು ಸಿಕ್ಕಾಕೊಂಡಾಗಿರುತ್ತೆ ಒಳಗೆ. ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಜತೃದೇಶೇ ಸಮಾಸಾಧ್ಯ ನ್ಯಪೀತತ್ ಸ್ವರತೋಪಸ್ಥೆ ಶೋಣಿತೇನ ಪರಿಪ್ಲುತಃ ತತಃ ಪುನರಮೇಯಾತ್ಮ ನಾರಾಚಾನ್ ದಶಪಂಚಚ. ಅಷ್ಟೇ ಅಲ್ಲ, ಅವನ ಮೇಲೂ ಎಲ್ಲರೂ ಒಟ್ಟಿಗೆ ಬಾಣ ಬಿಡ್ತಾ ಇದ್ದಾರೆ. ಬಾಣ ಅವನ ಮೈಗೆ ನೆಟ್ಟು ರಕ್ತ ಸ್ರಾವ ಆಗ್ತಾ ಇದೆ. ಆದ್ರೂ ಅದು ತನಗೆ ತಾಗಿದ್ದೇ ಅಲ್ಲ. ಬೆಟ್ಟದ ಮೇಲೆ ಹೊಯ್ಗೆ ಎಸ್ದ್ರೆ, ಮರಳಿ ಎಸ್ದ್ರೆ ಅದು ಹೇಗೆ ಎಲ್ಲ ಬಿದ್ದು ಅಲ್ಲೇ ಜಾರಿ ಹೋಗುತ್ತೋ ಅನ್ನುವ ಹಾಗೆ ಅವನು ಸ್ವಲ್ಪವೂ ಅದನ್ನ ತಲೆಗೆ ಸ್ವೀಕಾರ ಮಾಡದೆ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಭೂರಿಶ್ರವಸ್ಸು ಮತ್ತೆ ತನ್ನ ಮೇಲೆ ಆಯುಧವನ್ನ ಪ್ರಯೋಗ ಮಾಡಿದಾಗ ತಕ್ಷಣವೇ ಕೈಯಲ್ಲಿದ್ದಂತಹ ಆಯುಧದಿಂದ ಈಟಿಯನ್ನ ತೆಗೆದು ಅವನ ಎದೆಗೆ ಎಸೆದ್ರೆ ತೇವರ್ಮ ಭಿತ್ವಾ ತಸ್ಯಾಶು ವಿವಿಷು ಧರಣೀತಲಂ, ಅವನು ಎದೆ ಕವಚ ಒಡೆದು ಕೆಳಕ್ಕೆ ಬಿದ್ದೋದ ಭೂರಿಶ್ರವಸ್ಸು. ವಿವಿಂಶತೆಷ್ಟ ದ್ರೌಣೇಷ್ಟ ಎಂತಾರು ಸಮತಾಡಯತ್, ವಿವಿಂಶತಿ ಮತ್ತು ದ್ರೌಣಿ ಅಂದ್ರೆ ಅಶ್ವತ್ಥಾಮ, ಅವರಿಬ್ಬರ ಸಾರಥಿಯನ್ನೇ ಮುಗಿಸ್ಬಿಟ್ಟ. ತೌಪೇತತು ರಥೋಪಸ್ಥೆ, ಸಾರಥಿ ಬಿಟ್ಟದ್ರಿಂದ, ಸಾರಥಿ ಸತ್ತದ್ರಿಂದ ಅವನ ಕೈಯಲ್ಲಿದ್ದ ಹಗ್ಗ ಬಿಟ್ಟೋಯ್ತು. ಬಿಟ್ಟೋದ ಕುದುರೆಗಳು ಎಲ್ಲೋ ಹೋಗಿ ಯಾವುದೋ ಒಂದು ಬಂಡೆಗೆ ರಥದ ಚಕ್ರತಾಗಿ ಅದು ಎಗರಿತು. ಎಗರಿ ಇಬ್ರು ಕೆಳಗ್ ಬಿದ್ರು. ಯಾರು? ವಿವಿಂಶತಿ ಮತ್ತು ಅಶ್ವತ್ಥಾಮ ಇಬ್ರು. ತೌಪೇತತು ರಥೋಪಸ್ಥೆ ರಶ್ಮೀನ್ ಉತ್ಸೃಜ್ಯ ವಾಜಿನಾಂ, ರಶ್ಮಿ ಅಂದ್ರೆ ಹಗ್ಗ, ಹಗ್ಗವನ್ನ ಕೈ ತೊರೆದ್ರಿಂದ ಅವರಿಬ್ರು ಪೇತತು ಬಿದ್ದು ಹೋದ್ರು. ಸಿಂಧುರಾಜ, ಸಿಂಧುರಾಜ ಅಂದ್ರೆ ಜಯದ್ರಥ, ಜಯದ್ರಥನನ್ನು ಕೂಡ ಅರ್ಧಚಂದ್ರದ ಪೆಟ್ಟಿನಿಂದ ಅವನ ವಾರಾಹ ಧ್ವಜವನ್ನ ಪುಡಿಗಟ್ಟಿದ. ರಾಜರಿಗೆ ಅವರ ಧ್ವಜ ನಾಶ ಆಯ್ತು ಅಂದ್ರೆ ಮರ್ಯಾದೆ ಹೋಯ್ತು ಅಂತ ಲೆಕ್ಕ. ಅದು ಈಗ ಆಟ ಆಡುವಾಗ ಸ್ಟಂಪ್ ಔಟ್ ಆದ್ರೆ ಒಂಥರ ಅದ್ ನಾಚಿಗೆ, ಹೊಡೆದು ಔಟ್ ಆಗ್ಬೇಕು, ಇನ್ನೇನೋ ಒಂದಾಗ್ಬೇಕು. ತಾನೇ ಬ್ಯಾಟ್ ಅನ್ನ ವಿಕೆಟಿಗೆ ಹೊಡೆದ್ರೆ ಹೇಗೋ ಹಾಗೆ ಅದೊಂದು ರೀತಿ ಒಂಥರ ಅವಮಾನ ಅದು. ಅದರ ಜೊತೆಗೆ ಕೈಯಿಂದ ಬ್ಯಾಟೇ ಸೀದಾ 6 ಕಡೆಗೆ ಹೋಗ್ಬಿಟ್ರೆ ಬಾಲ್ ಹೋಗೋ ಬದಲು ಕೈಯಲ್ಲಿ ಗ್ರಿಪ್ ಇಲ್ಲ ಅಂತ ಅರ್ಥ. ಹಾಗೇನೆ ಇಲ್ಲಿ ಒಂಥರ ಅವನಿಗೆ, ಸಿಂಧುರಾಜನಿಗೆ ತನ್ನ ಧ್ವಜ ಬಿದ್ದು ಹೋದಾಗ ಸಿಟ್ಟು ಬಂತವನಿಗೆ. ಸಿಟ್ಟು ಬಂದವನು ಎದ್ದೇಳುವಷ್ಟರಲ್ಲಿ 2ನೇ ಬಾಣವನ್ನು ಬಿಟ್ಟು ಅವನ ಹನು ಕೆನ್ನೆಗೆ ದವಡೆಗೆ ಒಂದು ಬಿಟ್ಟಿದ್ದಾನೆ. ದವಡೆ ಈ ಭಾಗದಿಂದ ಈ ಭಾಗಕ್ಕೆ ತಿರುಗಿಬಿಟ್ಟಿದೆ, ಪೆಟ್ಟಿಗೆ ಹೊಡೆದು ಬಿಟ್ಟಿದೆ. ಅದು ಹೊಡೆದು ಬಿಟ್ಟಾಗ ಈ ಕಡೆಗೆ ತಿರುಗಿದೆ. ನಿನ್ನೆನೋ ಮೊನ್ನೆನೋ ಯಾರೋ ಒಬ್ಬ ವೀರ ಕೀರ್ತಿ ಚಕ್ರ ಅಂತ ಒಬ್ಬ ಪಡೆದಲ್ಲ, ಅವನ ಬಾಯಿಗೆ ಬುಲೆಟ್ ಬಿದ್ದಿತ್ತು. ಬಿದ್ರು ಅವನು ಆ ಹೊತ್ತಿನಲ್ಲೂ ತನ್ನ ದವಡೆ ಬಿದ್ದೋಗ್ತಾ ಇರೋದನ್ನು ಯೋಚನೆ ಮಾಡದೆ ಶತ್ರುಗಳ ಜೊತೆಗೆ ಹೋರಾಡಿ ಇವರನ್ನ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸಿ ತನ್ನವರನ್ನು ಉಳಿಸ್ಕೊಂಡು ಬಂದ ಅಂತ ಅವನ ಗೌರವ ಪುರಸ್ಸರವಾಗಿ ಅವನನ್ನ ಕೀರ್ತಿ ಚಕ್ರದಿಂದ ನಿನ್ನೇನೋ ಮೊನ್ನೆನೋ ಯಾವತ್ತೋ ಒಂದು ದಿವಸ ರಾಷ್ಟ್ರಪತಿಗಳು ಕೊಟ್ಟದ್ದು ನೆನಪಾಯ್ತು. ಇವನು ಪೆಟ್ಟು ತಿಂದವನು ಹಲ್ಲು ಪಕ್ಕಕ್ಕೆ ಸರಿದು ಬಿಟ್ಟಿದೆ. ಪುನಃ ಚತುರ್ಭಿರತ ನಾರಾಚೈಹಿ ಆವಂತ್ಯಸ್ಯ ಮಹಾತ್ಮನಃ. ಇದೆಲ್ಲ ಇವ್ರು ಇಷ್ಟು ಜನ ಒಟ್ಟಿಗೆ ನುಗ್ಗುತ್ತಾ ಇದ್ರೆ ಎಲ್ರಿಗೂ ಒಟ್ಟಿಗೆ ಉತ್ತರ ಕೊಡ್ಬೇಕು. ನಿಲ್ಲಿ, ನಿಮ್ಮ ಹತ್ರ ಆಮೇಲೆ ಬರ್ತೇನೆ ಅಂತ ಪ್ರಶ್ನೆ ಕೇಳಿದ್ದ ಉತ್ತರ ಕೊಡುವಾಗೆ ಆಮೇಲೆ 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 ಹೇಳಿಕ್ಕಿಲ್ಲ.
ಎಲ್ಲರನ್ನು ಮಾತಾಡಿಸ್ತಾ ಇರ್ಬೇಕು. ಆ ಅವಂತಿ ದೇಶದ ಬೃಹತ್ ಬಲ ಅವನು ಹಿಂದಿನಿಂದ ನುಗ್ಗುತ್ತಾ ಇದ್ರೆ ಆ ಕ್ಷಣದಲ್ಲಿ 6 ಸಣ್ಣ ಸಣ್ಣ ಬಾಣಗಳಿಂದ, ನಾರಾಚ ಅಂದ್ರೆ ಒಂದು ಬೆರಳಿನಷ್ಟೇ ಗಾತ್ರದ ಬಾಣ, ಅದನ್ನ ಬಿಡು ತುಂಬಾ ಕಷ್ಟ. ಯಾಕಂದ್ರೆ ಅದು ಹೀಗ್ ಬಿಟ್ರೆ ಇಲ್ಲಿ ತಿರ್ಕೊಂಡು ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೊಂದು ಎಂಡ್ ಇದ್ದು ಅಲ್ಲಿಂದ ಬಿಟ್ರೆ ಅದು ನಾವು ಅನ್ಕೊಂಡು ಅಲ್ಲಿಗೆ ಹೋಗುತ್ತೆ. ಅದು ಇಲ್ಲಿಗೆ ಹೋಗಿ ಸಿಕ್ಕಾಕೊಳ್ಳೋದೇ ಇಲ್ಲ. ಈ ಹಗ್ಗದ ತುದಿಯಲ್ಲಿ ಇಷ್ಟೇ ಉದ್ದ ಇರುತ್ತೆ, ಎಲ್ಲಿಗದು ಆ ಕಡೆ ದಂಡೆಗೆ ತಾಗುದು. ದಂಡೆಗೆ ತಾಗಿದ್ರೆ ನಾವು ಅನ್ಕೊಂಡು ಗುರಿ ಬಿಡುತ್ತೆ. ಅದು ಕೂಡ ಒಂದು ಟೆಕ್ನಿಕ್. ಅಷ್ಟೇ ಸಣ್ಣ ಬಾಣವನ್ನು ಬಿಡುವಾಗ್ಲೂ ಒಟ್ಟಿಗೆ 4 ಸಣ್ಣ ಸಣ್ಣ ಬಾಣಗಳನ್ನ ಇಟ್ಟು ಬಿಟ್ಟಿದ್ದಾನೆ. ಅವನು ಕೈಯಿಂದ ಧನುಸ್ಸನ್ನು ಎತ್ತಿಕೊಳ್ಳುವಷ್ಟೊತ್ತೆ ಅದು ಇಲ್ಲಿಗೆ ಬಂದು ಬಿದ್ದಿದೆ. ಅವನ ಬತ್ತಳಿಗೆ ಪೀಸಾಗಿ ಕೆಳಗೆ ಬಿದ್ದೋಗಿದೆ. ಬಾಣ ಹುಡುಕ್ತಾನೆ, ಬಾಣ ಇಲ್ಲ. ಅಷ್ಟೊತ್ತಿಗೆ ಇನ್ನೊಂದೆರಡು ಬಾಣ ಬಿಟ್ಟದ್ರಿಂದ ಅವನ ಜತ್ರುದೇಶ ಕೊಡದಿದೆ, ಹಣೆ ಕೊಡದಿದೆ, ಕೈ ಕೊಡದಿದೆ, ಹೊಡೆದು ಅವನು ಕೂಡ ಕೈ ತಪ್ಪಿ ಹೋಗಿದ್ದಾನೆ. ಇದನ್ನ ಒಂದು ದೃಶ್ಯ ರೂಪದಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಯುದ್ಧದ ಘೋಷ. ಪೂರ್ಣಾಯತ ವಿಸೃಷ್ಟೇನ ಪೀತೇನ ನಿಶಿತೇನ ಚ ನಿರ್ಬಿಭೇದ ಮಹಾರಾಜ ರಾಜಪುತ್ರಂ ಬೃಹತ್ ಬಲಂ ನಿಷ್ಪಿಪೇಶ. ನಿರ್ಬಿಭೇದ ಅಂದ್ರೆ ಸೀಳಿದ, ನಿಷ್ಪಿಪೇಶ ಅಂದ್ರೆ ಅಪ್ಪಚ್ಚಿ ಮಾಡಿದ. ಜೊತೆಗೆ ಅಲ್ಲಿ ಸಿಕ್ಕಿದ ಇನ್ನಷ್ಟು ಸಣ್ಣ ಪುಟ್ಟ ಸೇನೆಯ ರಾಶಿಯನ್ನ ತೆಗೆದು ಬಾಯಿ ಬಡ್ಕೊಳ್ಳೋದು ಅಂತ ಹೇಳಿದ. ಬಾಯಿಗೆ ಬಡದು ಹಾಕೊಳ್ಳೋದು ಅಂತ, ಬಡದು ಬಾಯಿಗೆ ಹಾಕೊಳ್ಳೋದು ಅಂತ, ಅದಿದಲ್ಲ. ಚಿಕ್ಷೇಪ ನಿಶಿತಾನ್ ತೀಕ್ಷ್ಣಾನ್ ಶರಾನ್ ಆಶಿ ವಿಶೋಪಮಾನ್ ವಿಬುದುಸ್ತೆ ಮಹಾರಾಜ ಶಲ್ಯಂ ಯುದ್ಧ ವಿಶಾರದಂ. ಶಲ್ಯನೂ ಕೂಡ ಪೆಟ್ಟು ತಿಂದ, ಘಟೋತ್ಕಜನ ಕೈಯಲ್ಲಿ ಪೆಟ್ಟು ತಿಂದು ಅವನಿಗೆ ನಿಲ್ಲಿಕ್ಕೆ ಆಗ್ಲಿಲ್ಲ. ಚಿಕ್ಷೇಪ, ದೂರ ಕಟ್ಟಿದ ಅವನನ್ನ. ಇಷ್ಟಾಗುವಾಗ ಎಲ್ರಿಗೂ ಸಿಟ್ಟು ಬಂತು. ಏನು ನಾವು ಅವನನ್ನು ಹೊಡಿಬೇಕು ಅಂತ ಬಂದವ್ರು, ಪೆಟ್ಟು ತಿನ್ಲಿಕ್ಕೆ ಬಂದವ್ರ ತರ ಆಯ್ತಲ್ಲ ಇದು. ಎಲ್ರು ಒಬ್ಬೊಬ್ರು ಅವರವರ ಕಣ್ಸನ್ನೆಯಲ್ಲಿ ಆಚೆ ಈಚೆ ಅವರವರ ಘೋಷಗಳಿಂದ ಮಾತಾಡಿಕೊಂಡು ನಾವು ಎಲ್ರು ಮಾತಾಡಿ ಒಟ್ಟಿಗೆ ಯುದ್ಧ ಮಾಡ್ಬೇಕು. ಸ್ವಲ್ಪ ಗ್ಯಾಪ್ ಕೊಟ್ರೆ ಒಬ್ರಿಗೊಬ್ರಿಗೆ ಉತ್ತರ ಕೊಡ್ತಾನ. ಎಲ್ರು ಒಟ್ಟಿಗೆ ಅವನ ಮೇಲೆ ದಾಳಿ ಮಾಡಬೇಕು ಅಂತ ಯೋಚನೆ ಮಾಡಿ ಅಭ್ಯಧಾವನ್ ಜಿಘಾಂಸಂತಂ ತಾವಕ ಯುದ್ಧ ದುರ್ಮದಾಹ ತಾಲಪತ್ರಾಣಿ ಚಾಪಾಣಿ ವಿಕರ್ಷಂತೋ ಮಹಾರಾತಃ ತಮೇಕಂ ಅಭ್ಯಧಾವಂತ ನದಂತ ಸಿಂಹ ಸಂಘವತ್. ಒಂದು ಆನೆಯನ್ನ 10 ಸಿಂಹಗಳು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಹೇಗೆ ಕಾಣುತ್ತೋ ಹಾಗೆ ಕಾಣಿಸ್ತಿತ್ತಂತೆ. ಒಂದೇ ಆನೆಯನ್ನ ಅಷ್ಟೂ ಸಿಂಹಗಳು ದಾಳಿ ಮಾಡಿದಂತೆ ಅವನ ಮೇಲೆ ದಾಳಿ ಮಾಡಿದ್ರು. ಅವನು ಒಂದು ಸರ್ತಿ ಜಾಡಿಸಿ ತನ್ನ ಸೊಂಡೆಲಿನಿಂದ ಬಾಲದಿಂದ ಮೈಯನ್ನ ತಿರುಗಿಸಿದ್ರೆ ಎಲ್ಲ ಚದುರಿ ಪಕ್ಕಕ್ಕೆ ಬಿದ್ದು ಹೋಗ್ತಾ ಇದ್ರು. ಸಗಾಢವಿದ್ದೋ ವ್ಯಥಿತಃ ತೋತ್ರಾರ್ಧಿತ ಇವದ್ವಿಪ. ಆದ್ರೆ ಅದು ಸ್ವಲ್ಪ ಹೊತ್ತು ಮಾತ್ರ ನಡೆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಆಗ್ಲಿಲ್ಲ. ಏನಾಯ್ತು ಅಂತ ಅದಕ್ಕೊಂದು ಅಷ್ಟೇ ಚಂದದ ಉದಾಹರಣೆ ಕೊಡ್ತಾನೆ. ತೋತ್ರಾರ್ಧಿತ ಇವದ್ವಿಪ. ತೋತ್ರ ಅಂದ್ರೆ ಅಂಕುಶ. ಅಂಕುಶದ ಪೆಟ್ಟಿಗೆ ಕಿವಿಯ ಹತ್ರ ಅದಕ್ಕಿಷ್ಟೇ, ಇನ್ನೇನು ದೊಡ್ಡ ಗಾತ್ರ ಇರುತ್ತಲ್ಲ, ಅದು ನಮ್ಮನ್ನ ನೋಡುವಾಗ ಅದಕ್ಕಿಂತ ನಾವು ದೊಡ್ಡವರಾಗಿ ಕಾಣ್ತೀವಿ. ಹಾಗಾಗಿ ಅದು ನಮ್ಮನ್ನ ಒಪ್ಕೊಳ್ಳುತ್ತೆ. ಇವನು ನನ್ನನ್ನ ಅದು ಮದ ಬಂದಾಗ ಅದು ಮರ್ತೋಗುತ್ತೆ. ಇಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಅದು ನಮ್ಮನ್ನ ನೋಡಿ ಹೆದರುತ್ತೆ. ಅದರಲ್ಲೂ ತುಂಬಾ ಹೆದರುದು ಯಾಕೆ ಅಂದ್ರೆ ಆ ಕಿವಿಯ ಹತ್ರ ಭಾರಿ ಮರ್ಮಸ್ಥಾನ ಅದರದ್ದು ಕಿವಿಯ ಭಾಗ. ಅದರ ಚೂಪಾದ ಅಂಕುಶದಿಂದ ಇಲ್ಲಿ ಚೂರು ಹೀಗೆ ತಾಕ್ಸಿದ್ರೆ ಸಾಕು, ನೀನ್ ಏನ್ ಹೇಳಿದ್ರು ಮಾಡ್ಬಿಡುತ್ತೆ. ಅಷ್ಟು ಹೆದರಿಕೆ ಅದಕ್ಕೆ. ತಲೆ ಮೇಲೆ ಕುಂಭಸ್ಥಲ, ಅದು ಭೇದಿಸುವುದು. ಆದ್ರೆ ಅದನ್ನ ಹಿಡಿಯುವುದು, ಮಾವು ತರ ಅದನ್ನ ಕಂಟ್ರೋಲ್ ಮಾಡುದು. ಈಗ ನೀವು ಅದ್ರ ಮೇಲ್ ಕೂತಿದ್ರೆ ಅವ್ರ ಕಿವಿ ಹತ್ರನೇ ಹೀಗೆ ಅನ್ನೋದು, ಅಲ್ಲಿಗೆ ಅದಕ್ಕೆ ತಾಗಿಸ್ತಾ ಇರ್ತಾರೆ ಕಿವಿಯ ಭಾಗಕ್ಕೆ. ಇಲ್ಲಿ ತುಂಬಾ ಸೂಕ್ಷ್ಮ, ಮನುಷ್ಯನಿಗೂ ಅಷ್ಟೇ. ಇಲ್ಲಿ ಪೆಟ್ಟು ಬಿದ್ರೆ ಬಹಳ ಬೇಗ ಪ್ರಾಣ ಹೋಗುವ ಸ್ಥಿತಿ. ಹಾಗಾಗಿ ಜೋರಾಗಿ ಕಿರುಚಿದಂತೆ. ಅಂಕುಶ ಹಾಕಿದ ಆನೆಯ ರೀತಿ ಅವನಿಗೆ ಎಲ್ಲರೂ ಸೇರಿ ಒಟ್ಟಿಗೆ ದಾಳಿ ಮಾಡಿದ್ರಿಂದ ಗರ್ಜಿಸಿದ. ರಾಕ್ಷಸಸ್ಯತು ಶಬ್ದಂ ಶುತ್ವಾ ರಾಜ ಯುಧಿಷ್ಠಿರ ಉವಾಚ ಭರತ ಶ್ರೇಷ್ಠ ಭೀಮಸೇನ ಮರಿಂದಮಂ. ಭೀಮಸೇನನ ಕುರಿತು ಯುಧಿಷ್ಠಿರ ಈ ರೀತಿಯಾದ 8 ದಿಕ್ಕುಗಳನ್ನ ತನ್ನ ಗರ್ಜನೆಯಿಂದ ಪ್ರತಿಧ್ವನಿಸುವಂತೆ ಮಾಡ್ತಾ ಇದ್ದ ಘಟೋತ್ಕಜನ ಧ್ವನಿಯನ್ನ ಗುರುತಿಸಿ ಭೀಮಸೇನನ ಹತ್ರ ಹೇಳ್ತಾನೆ. ಯುದ್ಧತೆ ರಾಕ್ಷಸೋ ನೂನಂ ಧಾರ್ತರಾಷ್ಟ್ರೈರ್ ಮಹಾರಥೈಹಿ ಯಥಾಸ್ಯ ಶ್ರೂಯತೆ ಶಬ್ದ ನದತೋ ಭೈರವಂ ಸ್ವನಂ. ಬಹುಶಃ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಒಟ್ಟಿಗೆ ಸೇರಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲರ ಜೊತೆಗೆ ಒಬ್ಬನೇ ಹೋರಾಡ್ತಾ ಇದ್ದಾನೆ. ಅತಿಭಾರಂಚ ಪಶ್ಯಾಮಿ. ಅವನಿಗೆ ಸ್ವಲ್ಪ ಭಾರ ಜಾಸ್ತಿ ಆಯ್ತು. ಅವನಿಗೆ ಇಷ್ಟು ಭಾರ ಹೊರಿಸಬಾರದು. ತಸ್ಮಿನ್ ರಾಕ್ಷಸ ಪುಂಗವೇ ಪಿತಾಮಹಸ್ಯ ಸಂಕೃತ ಪಾಂಚಾಲಾನ್ ಹಂತುಮುದ್ಯತಃ. ಇತ್ತ ಭೀಷ್ಮ ಪಾಂಚಾಲರ ವಿರುದ್ಧ ಅತ್ಯಂತ ಕೋಪದಿಂದ ಹೋರಾಡ್ತಾ ಇದ್ದಾನೆ. ಇನ್ನೊಂದು ಕಡೆ
ದ್ರೋಣಾಚಾರ್ಯರು ಘಟೋತ್ಕಚನ ಮೇಲೆ ಎಗರಿ ಬಿದ್ದಿದ್ದಾರೆ. ಈಗ ನಮಗೆ ಏತಜ್ಞಾತ್ವ ಮಹಾಬಾಹೋ ಕಾರ್ಯದ್ವಯಮುಪಸ್ಥಿತಂ, ಎರಡು ಕಡೆ ನಾವು ಮೇಂಟೈನ್ ಮಾಡಬೇಕು. ಒಂದು ಕಡೆ ಗಮನ ಕೊಟ್ರೆ ಒಂದು ಕಳ್ಕೊಳ್ತೀವಿ, ಎರಡೂ ಕಡೆಗೆ ಗಮನ ಕೊಡಬೇಕು. ಒಂದು ಕಡೆಯಿಂದ ಬಾಲ್ ಉಳಿಸ್ಕೊಳ್ಬೇಕು, ರನ್ ರೇಟು ಗಮನಿಸಬೇಕು. ಆಚೆ ಈಚೆ ಒಂದಾಯ್ತು ಅಂತಂದ್ರೆ ಬಾಲ್ ಬೇಕಾದಷ್ಟು ಇರುತ್ತೆ, ವಿಕೆಟೇ ಇಲ್ಲ ಅಂದ್ರೆ ಏನ್ ಮಾಡುದು? ಅಥವಾ ವಿಕೆಟ್ ಬೇಕಾದಷ್ಟು ಇರುತ್ತೆ, ಬಾಲೇ ಇಲ್ಲ ಅಂದ್ರೆ ಏನ್ ಮಾಡುದು? ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಆಟ ಆಡಬೇಕು ಅನ್ನೋದು ಹೇಗೋ ಹಾಗೆ ಕಾರ್ಯದ್ವಯಂ ಉಪಸ್ಥಿತ, ನಮ್ಮ ಕಡೆಯವರನ್ನು ಉಳಿಸ್ಕೊಳ್ಬೇಕು, ಜೊತೆಗೆ ಅವರ ಕಡೆಯವರನ್ನು ಹಿಮ್ಮೆಟ್ಟಿಸಬೇಕು ಅನ್ನುವ ದೃಷ್ಟಿಯಿಂದ ಎರಡೆರಡು ಯುದ್ಧ ಆಗ್ತಾ ಇದೆ. ನೀನು ತಕ್ಷಣವೇ ಏತಜ್ಞಾತ್ವ ಮಹಾಬಾಹೋ ಗಚ್ಚ ರಕ್ಷಸ್ವ ಹೈಡಂಬಂ ಸಂಶಯಂ ಪರಮಂ ಗತಂ. ಅವನಿಗೆ ಜೀವಕ್ಕೆ ತೊಂದರೆ ಬರುವಂತಹ ಸಂದರ್ಭ ಬಂದಿದೆ, ಅದರಿಂದಾಗಿ ನೀನು ಘಟೋತ್ಕಚನ ರಕ್ಷಣೆಗೋಸ್ಕರ ಓಡು. ಭ್ರಾತು ವಚನಾಂ ಆಜ್ಞಾಯ ತ್ವರಮಾಣೋ ವೃಕೋದರ. ಅಣ್ಣನ ಮಾತನ್ನು ಕೇಳಿದ ಮರುಕ್ಷಣದಲ್ಲಿ ಪ್ರಯಯವು ಓಡಿದಂತೆ ಸಿಂಹನಾದೇನ, ಮಗ ಹೆದರಬೇಡ ನಾನು ಬರ್ತಾ ಇದ್ದೇನೆ ಅಂತ ಧೈರ್ಯವನ್ನ ತುಂಬುತ್ತಾ ನುಗ್ಗಿದ್ದಾನೆ. ಹೇಗೆ ಅಂದ್ರೆ ವೇಗೇನ ಮಹತಾರಾಜನ್ ಪರ್ವಕಾಲೇ ಯಥೋದಧಿ. ಪರ್ವಕಾಲದಲ್ಲಿ ಉದಧಿ ಅಂದ್ರೆ ಸಮುದ್ರ, ಈ ಹುಣ್ಣಿಮೆಯ ಸಂದರ್ಭದಲ್ಲಿ ಅದರ ವೇಗವನ್ನು ನೀವು ನಿರೀಕ್ಷಿಸುವುದೇ ಸಾಧ್ಯ ಇಲ್ಲ, ಅದು ಭಯಾನಕ, ನಾವು ವರ್ಣಿಸುವುದಕ್ಕೂ ಸಾಧ್ಯ ಇಲ್ಲ, ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ನಾವು ಅದನ್ನ ಒಂದ್ಸರ್ತಿ ಕಣ್ಣಾರೆ ಅನುಭವಿಸಿದ್ದು. ಚಿತ್ರಾಪುರಕ್ಕೆ ಹೋಗಿದ್ವಿ, ಅಲ್ಲಿಂದ ಅವರ ಗುರುಗಳ ಆರಾಧನೆ ಇತ್ತು ಕಣ್ವತೀರ್ಥದಲ್ಲಿ ಸಮುದ್ರದ ದಂಡೆಗೆ ಹೋಗಿ ನಿಂತಿದ್ದೇವೆ. ಸಮುದ್ರ ಎಷ್ಟು ದೂರ ಇದೆ ಅಂದ್ರೆ ಇಲ್ಲಿಂದ ಮೇನ್ ರಸ್ತೆ ಇದೆಯಲ್ಲ ಅಷ್ಟು ದೂರ ಇದೆ, ಇಲ್ಲಿಂದ ಅಲ್ಲಿಗೆ ಏನಿಲ್ಲ ಅಂದ್ರೂ ಒಂದು 50-60 ಜನ ಮಲಗುವಷ್ಟು ದೂರ ಇದೆ. ಅಷ್ಟು ದೂರದಲ್ಲಿ ಸಮುದ್ರ ತೆರೆ ಹೊಡಿತಾ ಇತ್ತು. ನಾವೊಂದು ಎತ್ತರದ ಜಾಗ ಇದೆ, ಎತ್ತರದ ಜಾಗದಲ್ಲಿ ನಾವೆಲ್ಲ ನಿಂತ್ಕೊಂಡು ಸ್ವಾಮಿಗಳು, ನಾನು, ಪರಿವಾರದವರು ಎಲ್ಲ ಸುಮಾರು ಒಂದು 50-60 ಜನ ಕಣ್ವತೀರ್ಥದಲ್ಲಿ ಯಾರು ವಿಜಯಧ್ವಜರ ಬುಡಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಒಂದ್ಸರ್ತಿ ಪರ್ವಕಾಲ ನೋಡ್ಕೊಂಡು ಹೋಗೋಣ ಅಂತ ಬಂದು ನಿಂತಿದ್ವಿ, ಮಾತಾಡ್ತಾ ಇದ್ವಿ. ಅಲ್ಲಿ ಇದು ಏನು ಕೈಟ್ ಅದನ್ನೆಲ್ಲ ಬಿಡ್ತಾ ಮಕ್ಕಳೆಲ್ಲ ಆಡ್ತಾ ಇದ್ರು, ಎಲ್ಲ ಬದಿಯಲ್ಲೇ ಇದ್ವಿ ನಾವು. ಆಯ್ತು, ಅದನ್ನ ಆಡಿ ಕತ್ಲೆ ಆಗ್ತಾ ಬಂತು ಅಂತ ಅದನ್ನೆಲ್ಲ ನಿಲ್ಲಿಸಿ ಒಂದ್ಸರ್ತಿ ಪ್ರಾರ್ಥನೆ ಮಾಡಿ ಸಮುದ್ರ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿದ್ದೇವೆ. ಒಂದೇ ಕ್ಷಣ ಅಷ್ಟು ದೂರದಿಂದ ಒಂದು ತೆರೆ ಬಂದದ್ದು, ಎಷ್ಟು ಎತ್ತರಕ್ಕೆ ಆ ಮಣ್ಣನ್ನು ಕೊಚ್ಕೊಂಡು ಹೋಯ್ತು ಅಂದ್ರೆ ನನ್ನ ಮಗಳು ತುದಿಯಲ್ಲಿದ್ಲು, ದೊಡ್ಡವಳು, ಅವಳಿಗೆ ಹೊಡೆದು ಅವಳು ಎಳ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟರಲ್ಲಿ ಏನಾಯ್ತು ಅಂದ್ರೆ ನನ್ನ ಪಕ್ಕದಲ್ಲೊಬ್ರು ಪ್ರಶಾಂತ್ ಅಂತ ಒಬ್ರಿದ್ರು, ಅವರು ಬಹಳ ಅಲರ್ಟ್ ಆಗಿದ್ರು ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಇಲ್ಲ, ಅದು ಮಣ್ಣು ಅವಳ ಕಾಲಿದ್ದ ಅಡಿದ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅವಳ ಜಡೆಯನ್ನು ಮಾತ್ರ ಹೀಗೆ ಹಿಡಿದದ್ದಕ್ಕೆ ಅವಳು ಅಲ್ಲೇ ಇದ್ಲು, ಕೆಳಗೆ ನೇತಾಡ್ತಾ ಇದ್ಲು. ಅಷ್ಟೂ ಭಾಗದ ಮಣ್ಣನ್ನು ಕೊಚ್ಕೊಂಡು ಹೋಗಿದೆ. ನಾವೆಲ್ಲರೂ ನಮ್ಮ ಮೇಲೆ ಜೋರಾಗಿ ನೀರು ಬಿದ್ದಿದೆ, ಎಲ್ಲ ಒದ್ದೆ, ನಾವು ಸ್ನಾನ ಮುಟ್ಟಬಾರದು ಅಂತ ದೂರದಲ್ಲಿ ನಿಂತಿದ್ರೆ ಒಂದೇ, ಅದು ನಮ್ಗೆ ಊಹೆಗೂ ನಾನು ಅದನ್ನೇ ಹೇಳಿದ್ದು, ಅನೂಹ್ಯ ಅನ್ನೋದು ಇದು. ಅಷ್ಟು ದೂರ ಇದೆ, ಅದು ಬರುದ್ ಸಾಧ್ಯವಿಲ್ಲ, ಅಲ್ಲೇ ನೆಲ ಕೊಡಿತಾ ಇದೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅದು ಒಂದು ಸರ್ತಿ ಬಂದ ವೇಗ ಹೇಗಿತ್ತು ಅಂದ್ರೆ ಇಡೀ ಅಷ್ಟು ದಂಡೆಯಲ್ಲಿದ್ದದ್ದು ಎಲ್ಲವನ್ನು ಒಂದ್ ಸರ್ತಿ ಹೊಡ್ಕೊಂಡು ಹೋಗುವಷ್ಟು ವೇಗವಾಗಿ ಬಂತು. ನನಗೆ ಅದನ್ನ ನೋಡಿದಾಗ ಇದೆಲ್ಲ ಏನ್ ಗೊತ್ತಾ, ನಮ್ಗೊಂದ್ಸರ್ತಿ ಅನುಭವ ಆಗಿದ್ರೆ ಈ ಯುದ್ಧದ ಪ್ರತಿಯೊಂದು ಮಾತು ಕೂಡ ಒಂಥರ ಸ್ವಾರಸ್ಯ ಮತ್ತೆ ಜುಮ್ ಅನ್ನತ್ತೆ, ರೋಮಾಂಚ ಅಂತೀವಲ್ಲ, ಅದು ನಿಜವಾಗಿಯೂ ಆಗುತ್ತೆ. ಇಲ್ಲಾಂದ್ರೆ ನಮ್ಗೆ ಅವನು 2 ಬಾಣ ತೆಗೆದ ಹೀಗುಡ್ದು ಸುಯ್ ಅಂತ ಸುರ್ಸುರು ಬತ್ತಿ ಬಂತು, ಅವನಿಗೆ ಬಡಿಯಿತು, ಆಚೆಯಿಂದ ಅವನು ಬಿಟ್ಟ ಅದು 2 ಪಟಪಟ ಅಂತ ತಾಗಿಸ್ಕೊಳ್ತೆ, ಅಲ್ಲಿ ಪುಸ್ ಅಂತ ಉದ್ರಿ ಕೆಳಗೆ ಬಿತ್ತು ಅಂತ ನಾವು ನೋಡಿದ ಧಾರಾವಾಹಿ ಚಿತ್ರವೇ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದ್ರೆ ಅದು ಅದ್ಭುತ, ಸಮುದ್ರದ ವೇಗ ನಮಗೆ ತಕ್ಷಣ ಅರ್ಥ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಹಾಗಾಗಿ ವೇಗೇನ ಅಂದ್ರೆ ಅವಳು ಅವತ್ತು ಮತ್ತೊಮ್ಮೆ ಹುಟ್ಟಿ ಬಂದ್ಲು. ಇಲ್ಲಾಂದ್ರು ಅದ್ ಮತ್ತೆ ಅಲ್ಲಿ ಹೋದ್ರೆ ಸಿಗಲ್ಲ, ಅದು ಕೊಚ್ಕೊಂಡು ಹೋದ್ರೆ ಇಡೀ ನಮ್ಮ ಬಾಯಿ ಮೈಗೆಲ್ಲ ಮಣ್ಣು ಎರಚು ಬಿಟ್ಟಿದೆ. ಅದು ಬರುವಾಗ ಕೆಲವೊಮ್ಮೆ ನೀರಲ್ಲಿ ಕೊಚ್ಕೊಂಡು ಹೋದ್ರೆ ಇಡೀ ದೇಹದ ಪ್ರತಿಯೊಂದು ಇಂದ್ರಿಯಗಳಿಗೂ ಮಣ್ಣು ತೂರು ಬಿಡುತ್ತೆ. ಯಾಕಂದ್ರೆ ನೀರು ಮಣ್ಣನ್ನು ಹೊತ್ಕೊಂಡೇ ಬರುತ್ತೆ ಬರುವಾಗ, ಪೆಟ್ಟು ಕೊಡುವ ಸ್ಥಿತಿಯಲ್ಲಿ. ಹಾಗೆ ಪರ್ವಕಾಲೇ ಇವೋದತಿ, ಪರ್ವಕಾಲದಲ್ಲಿ ಸಮುದ್ರ ಹೇಗೆ ತನ್ನ ವೇಗದಿಂದ ಏನ್ ಸಿಕ್ಕಿತೋ ಅದರ ಕಡೆಗೆ ನುಗ್ಗುತ್ತೋ ಹಾಗೆ ಭೀಮಸೇನ ನುಗ್ಗಿದ. ಶ್ರೋಣಿಮಾನ್ ವಸುದಾನಶ್ಚ ಪುತ್ರ ಕಾಶ್ಯಶ್ಚ ಚಾಭಿಭೂಃ ಅಭಿಮನ್ಯುಶ್ಚ ಮುಖಾಶ್ಚೈವ ದ್ರೌಪದೇಯ ಮಹಾರಥಾ. ಅಷ್ಟೊತ್ತಿಗೆ ಭೀಮಸೇನನ ಜೊತೆಗೆ ಶ್ರೋಣಿಮಾನ್, ವಸುದಾನ ಮತ್ತು ಕಾಶ್ಯ, ಇನ್ನು ಅಭಿಮನ್ಯು, ಜೊತೆಗೆ ದ್ರೌಪದೇಯ, ಪಾಂಡವರ 5 ಜನ ಮಕ್ಕಳು, ಪ್ರತಿವಿಂಧ್ಯ, ಶ್ರುತಸೇನ, ಶ್ರುತಸೋಮ ಇತ್ಯಾದಿ 5 ಜನ, ಎಲ್ಲರೂ ಕೂಡ
ಅನೂಪಾಧಿಪತಿಶ್ಚೈವ ನೀಲಃ ಸ್ವಬಲಮಾಸ್ಥಿತಃ. ನೀಲ ಅಂತ ಮತ್ತೊಬ್ಬ. ಇವರಿಷ್ಟೂ ಜನ ತಮ್ಮ ದೊಡ್ಡ ಸೈನ್ಯವನ್ನ ಕವರ್ ಮಾಡ್ತಾ ಹೈಡಿಂಬನಿಗೆ ರಕ್ಷಣೆ ನೀಡಿದ್ರು. ಕುಂಜರೈಶ್ಚ ಸದಾ ಮತ್ತೈಹಿ ಷಟ್ಸಹಸ್ರೈ ಪ್ರಹಾರಿಭಿ. ಆನೆಗಳನ್ನು ಮತ್ತು 6,000 ರಥಗಳನ್ನು ಜೊತೆಗೆ ಕರ್ಕೊಂಡು ಹೋಗಿ ರಾಕ್ಷಸನಾದಂತಹ ಘಟೋತ್ಕಜನಿಗೆ ಆಗ್ತಾ ಇರುವಂತಹ ದಾಳಿಯನ್ನ ತಪ್ಪಿಸಿ ಅವರೆಲ್ಲ ಹಂಚ್ಕೊಂಡ್ಬಿಟ್ರು. ಪ್ರತಿಯೊಬ್ಬರನ್ನು ಪ್ರತ್ಯೇಕವಾಗಿ ಎದುರಿಸಲಿಕ್ಕೆ ಶುರು ಮಾಡಿದ್ರು. ಆಗ ಘಟೋತ್ಕಜನಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿತು. ಈ ಮಧ್ಯದಲ್ಲಿ ತಾವಕಾನಾಂ ಪರೇಶಾಂಚ ಸಂಗ್ರಾಮೇಶು ಅನಿವರ್ತಿನಾಂ. ಸಂಗ್ರಾಮಕ್ಕೆ ಹೋದ್ಮೇಲೆ ಮರಳಿ ಬರಬೇಕು ಅನ್ನುವ ಯೋಚನೆ ಯಾವ ಯೋಧನಿಗೂ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮ ಪಾಲಿಗೆ ಏನ್ ಬಂದಿದೆ ಯುದ್ಧದ ಪ್ರವೃತ್ತಿ, ಅದರಲ್ಲಿ ತೀವ್ರವಾಗಿ ತೊಡಗಿ ನಿನ್ನ ಕಡೆಯವರು ಮತ್ತು ಪಾಂಡವರ ಕಡೆಯವರು ಎಲ್ಲರೂ ಕೂಡ ಸಂಜಯ ಅವನು ಹೇಗೆ ಮಾಮಕಾನ ಅಂತ ಹೇಳ್ತಿರ್ತಾನೆ, ಅದಕ್ಕೆ ಬೇಕು ಅಂತ ತಾವಕಾನ ಅಂತ ಹೇಳ್ತಿರ್ತಾನೆ. ಸಂಜಯ ನನ್ನವರು ಅಂತ ಹೇಳುದೇ ಇಲ್ಲ ಕೌರವರ ಪಡೆಯನ್ನ, ನಿನ್ನವರು ಮತ್ತೆ ಪಾಂಡವರು. ನಿನಗೇನು ಇಷ್ಟು ನಿನ್ನವರು ಅಂತಿದ್ರೆ ನಾನು ಯಾಕೆ ನಾನು ಮಧ್ಯದಲ್ಲಿ ಧರ್ಮ ಎಲ್ಲಿದೆ ಅದರ ಪರವಾಗಿ ಯೋಚನೆ ಮಾಡೋಣ. ಹಾಗಾಗಿ ನಿನ್ನವರು ಮತ್ತು ಪಾಂಡವರ ಹೋರಾಟದಲ್ಲಿ ಎಲ್ಲರೂ ಕೂಡ ತಮ್ಮ ಯುದ್ಧದ ಭಾಗಧೇಯವನ್ನ ಅಪ್ಪಿಕೊಂಡು ಯುದ್ಧದಲ್ಲಿ ತೊಡಗಿದ್ದಾರೆ. ರಥಗಳೊಡನೆ, ಆನೆಗಳೊಡನೆ, ಆನೆಗಳೊಡನೆ, ಹೀಗೆ ನಾಗೈಶ್ಚೈವ ರಥಾಹ ರಥೈಹಿ ಸಮಾಗಚ್ಚನ್ ಹಯೈಸ್ ಸಮಾಜಗ್ಮುಹು ಪದಾತಿಭಿಹಿ. ಸಾಮಾನ್ಯವಾಗಿ ಯುದ್ಧದಲ್ಲಿ ಒಂದು ನಿಯಮ ಇರುತ್ತೆ, ಕಾಲಾಳುಗಳ ಜೊತೆಗೆ ಯುದ್ಧ ಮಾಡ್ತಾರೆ. ಸೈನ್ಯದಲ್ಲಿ ರಥದಲ್ಲಿದ್ದವರು ರಥ ಜೊತೆಗೆ ಯುದ್ಧ ಮಾಡ್ತಾರೆ, ಆನೆ ಮೇಲೆ ಕೂತವ್ರು ಯುದ್ಧ ಮಾಡ್ತಾರೆ. ಆದ್ರೆ ಅಕಸ್ಮಾತ್ ತಪ್ಪುದು ಕೆಲವೊಮ್ಮೆ ಭೀಮಸೇನನ ಮೇಲೆ ಬಂದಾಗ ಮಾತ್ರ. ಬೇರೆಲ್ಲ ಕಡೆ ನಡೀತಾ ಇರುತ್ತೆ. ಯಾಕೆಂದ್ರೆ ಅವನ ರಥ ಕರ್ಕೊಂಡ್ ಬಂದ್ರೆ ಅವನ ರಥವನ್ನ ತೆಗೆದು ಈ ರಥದ ಮೇಲೆ ಹಾಕ್ಬಿಡ್ತಾನೆ. ಅವನ ಕೆಲಸವೇ ಅಷ್ಟು. ಕೊನೆಗೆ ಅವನಿಗೋಸ್ಕರ ಸ್ಪೆಷಲ್ ಆಗಿ ಆನೆಗಳಂತಂದು ಅವನ ಮೇಲೆ ಬಿಡ್ತಾ ಇದ್ರು. ಬಿಟ್ರೆ ಎದುರುಗಡೆ ಬಾಣದಿಂದ ಹೊಡೆಯುವುದು ಅಂದ್ರೆ ಭೀಮಸೇನ ಬಾಣಕ್ಕಿಂತ ಮೊದ್ಲೇ ಹೊಡೆದು ಬರ್ತಿದ್ದ. ಬಾಣ ಹೋಗುದು ಆಮೇಲೆ, ಅವನು ಮೊದಲು ಹೊಡೆದು ಬರ್ತಿದ್ದ. ಹಾಗಾಗಿ ಅಂತ ವೇಗಕ್ಕೆ ಈ ರಥವನ್ನು ಯಾರು ನಿರೀಕ್ಷಣೆ ಮಾಡಿದ್ರು. ರಥ ಬಂದ್ರೆ ರಥ ಹೋಗಿರ್ತದೆ. ಯಾರು ಸ್ವತಃ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ರಥಗಳೇ ಎಷ್ಟೋ ಸರ್ತಿ ಪುಡಿಗಟ್ಟಿ ಹೋಗಿದೆ. ಹಾಗಾಗಿ ತಪ್ಪು ಅಂದ್ರೆ ಅವನ ಆಕ್ರಮಣವನ್ನ ಸರಿದೂಗಿಸ್ಬೇಕು ಅಂದ್ರೆ ಅವನು 10 ಜನರ ಜೊತೆಗೆ ಯುದ್ಧ ಮಾಡುವವನು ಅಂತ ಅವರು ಭಾವಿಸಿ ಯುದ್ಧ ಮಾಡ್ತಾರೆ. ಅದಕ್ಕೆ ಅಂದ್ರೆ ಯುದ್ಧದಲ್ಲಿ ಸಂಕುಲ ಯುದ್ಧ ಅಂತಿದೆ. ಅದು ಯುದ್ಧದಲ್ಲಿ ಕಲಿಸುವಾಗ್ಲೇ ಒಬ್ಬನೇ ನಿಂತು ಅಷ್ಟು ಜನರನ್ನ ಯುದ್ಧ ಮಾಡುವುದು ಅಂದ್ರೆ ಅದು ಒಂದು ಈ ಲೆವೆಲ್ ತರ. ಬ್ರಿಗೇಡಿಯರು, ಅವನ ಮೇಲ್ನೋನು ಅವರು ಹೊರತಾರೆ ಆ ಶಕ್ತಿಯನ್ನಿಲ್ಲ, ನಾನು ಒಬ್ಬನೇ ಅಷ್ಟು ಜನರನ್ನು ಮ್ಯಾನೇಜ್ ಮಾಡ್ತೇನೆ ಅಂತ. ಹಾಗಾಗಿ ರಥಿಕ, ಅತಿರಥ, ಮಹಾರಥ ಅಂತ ಈ ಎಲ್ಲ ಶಬ್ದಗಳಿರುವುದು ಇದೇ ಕಾರಣಕ್ಕೆ. ತನ್ನವರನ್ನು ಉಳಿಸಿಕೊಂಡು ಎದುರಾಳಿಯನ್ನು ಹೊಡೆದವನು ಕೆಲವರು, ತನ್ನನ್ನು ಮಾತ್ರ ಉಳಿಸಿಕೊಂಡು ಎದುರಾಳಿಯನ್ನು ಹೊಡೆಯೋರು ಕೆಲವರು, ತಾನಿದ್ದಷ್ಟು ಸಾಕು ಎದುರುಗಡೆ ಇದ್ದವನ್ನಷ್ಟೇ ಹೊಡಿತೇನೆ ಅಂತ ಅನ್ನೋನು ಕೆಲವರು. ಈ ತರ ಅದರ ಲೆವೆಲ್ ಇದೆ. ಹಾಗೆ ಘಟೋತ್ಕಜನದ್ದು ಒಂದು ತರ ಸಾಮರ್ಥ್ಯ, ಇಷ್ಟೂ ಜನರನ್ನು ಅವನು ಒಟ್ಟಿಗೆ ಹೊಡಿತಾ ಇದ್ದಾನೆ, ಅದರಿಂದಾಗಿ ನಾವೆಲ್ಲರೂ ಒಟ್ಟಿಗೆ ಸೇರ್ಬೇಕು ಅಂತ ಅವನ ವಿರುದ್ಧ ನಿಂತರು ಅನ್ನುವುದನ್ನ ಹೇಳ್ತಾ ಇದ್ದಾರೆ. ಇಷ್ಟಾಗಿ ಯುದ್ಧದ ಪ್ರವೃತ್ತಿಯಲ್ಲಿ ಕೇಳಿಸ್ತಾ ಇದೆಯಾ? ಸರಿ. ಹೀಗೆ ಯುದ್ಧದ ತೀವ್ರತೆಯನ್ನ ಎರಡೂ ಕಡೆಯವರು ಬಹಳ ಭಯಾನಕವಾಗಿ ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿನದಂತೋ ಅಭ್ಯಧಾವಂತ ವಿಶೃಂಗ ಇವ ಪರ್ವತಾಹ ಕೇಚಿತ್ ಕ್ರೋಧ ಸಮಾವಿಷ್ಟಾಹ ಮದಾಂಧ ನಿರವಗ್ರಹಾಹ ರಥಾನ್ ಹಯಾನ್ ಪದಾತೀಂಶ್ಚ ಮಮೃದುಹು ಶತಶೋ ರಣೆ. ಅದರಲ್ಲಿ ಕೆಲವೊಂದ್ಸರ್ತಿ ಪೆಟ್ಟು ತಿಂದು ಗಾಯಗೊಂಡಂತಹ ಆನೆಗಳು ಸಿಟ್ಟು ಬಂದಾಗ ಯಾರೊಬ್ಬ ಅವನೊಟ್ಟಿಗೆ ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಯುದ್ಧಕ್ಕಿದ್ದಂತೆ ಒಂದು ಆನೆ ಬಂದು ಅವನನ್ನು ದುಡ್ಕೊಂಡು ಹೋಗ್ಬಿಡುತ್ತೆ. ಅವನು ಯುದ್ಧಕ್ಕೆ ಅಂತ ಹೊರಡುತ್ತಿರ್ತಾನೆ, ಅವನು ಆನೆ ಕೆಳಗಡೆ ಬಿದ್ದು ಸತ್ತೋಗ್ತಿದ್ದ. ಅಂದ್ರೆ ಕೆಲವೊಂದ್ಸರ್ತಿ ಯುದ್ಧ ಅನಿರೀಕ್ಷಿತವಾಗಿ ಬದಲಾಗ್ಬಿಡ್ತಿತ್ತು. ಹೀಗೆ ಆನೆಗಳು ರಥಿಗಳನ್ನು ಪರಸ್ಪರ ಆನೆ ಹೊಡ್ಕೊಳ್ತಾ ಇತ್ತು. ಹೀಗೆ ಹಯಾರೋಹರನ್ನ ತಾಡಿತಾಹ. ಆಗ ಅವ್ರು ಏನ್ ಮಾಡ್ತಿದ್ರು, ವಾಪಸ್ ಆನೆಯನ್ನ ಎದುರಿಸ್ಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವರಿಗೆ ನಿಲ್ಲಿಕ್ಕೆ ಅಲ್ಲಿ ಶಕ್ತಿ ಆಗ್ತಿರ್ಲಿಲ್ಲ. ಪ್ರಾರ್ಥಯಾನ ಯಶೋರಾಜನ್ ಸ್ವರ್ಗಂ ವಾ ಯುದ್ಧಶಾಲಿನಃ ಸ್ವಯಂ ವರಂ ಇಮಾಮರ್ದೆ ಪ್ರಜಹೃಹು
ಇತರೇತರಂ. ಹೇಗಿತ್ತು ಅಂದ್ರೆ ಅವರ ಯುದ್ಧದಲ್ಲಿ ಬಯಕೆ, ಸತ್ರೇ ಯಶಃ, ಅಂದ್ರೆ ಸತ್ರೇ ಸ್ವರ್ಗ, ಬದುಕಿದ್ರೆ ಯಶಃ. ಇದು ಎರಡೇ ಇರುವುದು ನಮ್ಮ ಬದುಕಿನಲ್ಲಿ. ಬದುಕ್ತೇವೆ ಅಂತನ್ನುವ ಕಲ್ಪನೆ ಇಲ್ಲ. ಅದಾಗಿ ನಾವು ಯುದ್ಧದಲ್ಲಿ ಗೆದ್ದು ಬದುಕಿದ್ರೆ ಯಶಸ್ಸು ಬರುತ್ತೆ. ಸತ್ರೆ ಸಂಗ್ರಾಮೇ ರೋಮಹರ್ಷಣೆ ಸ್ವರ್ಗಂ ವಾ ಯುದ್ಧಶಾಲಿನಃ. ಸ್ವರ್ಗವಾದ್ರೂ ಸಿಗಲಿ ಅಥವಾ ಯಶಸ್ಸಾದ್ರೂ ಸಿಗಲಿ, ಅದು ಬಿಟ್ಟು ಮಧ್ಯದ ಇನ್ನೊಂದು ದಾರಿಯನ್ನ ಯಾರು ಕಲ್ಪಿಸಿಕೊಳ್ತಿರ್ಲಿಲ್ಲ. ಇಂತಹ ಮೈ ನಡುಗಿಸುವ ಅಥವಾ ಕೆಲವೊಮ್ಮೆ ಯುದ್ಧದ ಚಳಕಗಳನ್ನ, ಚಾಕಚಕ್ಯತೆಯನ್ನು ನೋಡುವಂತಹ, ಮೈ ರೋಮಾಂಚಗೊಳಿಸುವಂತಹ ಪ್ರಸಂಗಗಳನ್ನ ಎರಡೂ ಕಡೆ ನೋಡ್ತಾ ಇದ್ದಾರೆ. ನೋಡಿದ್ದು ಮಾತ್ರ ಅಲ್ಲ, ಆ ದಿವಸದ ಯುದ್ಧದಲ್ಲಿ ಎರಡೂ ಕಡೆಯವರಿಗೆ ತೀವ್ರವಾದ ಹಿನ್ನಡೆ ಆಗಿದೆ ಅಂತ ಮಾತಾಡಿಕೊಳ್ತಾರೆ. ಇಷ್ಟರ ಮಧ್ಯದಲ್ಲಿ ಮತ್ತೆ ಆ ಯುದ್ಧ ತದಂತರಂಚ ಸಂಪ್ರೇಕ್ಷ ತ್ವರಮಾಣೋ ಮಹಾರಥಃ ಪ್ರಸಂದಧೇ ಶಿತಂ ಬಾಣಂ ಗಿರೀಣಾಮಿವ ಧಾರಣಂ ತೇನೋರಸಿ ಮಹಾರಾಜ ಭೀಮಸೇನಂ ಅತಾಡೆ. ದುರ್ಯೋಧನ ಭೀಮಸೇನನನ್ನ ಎದುರಿಸಿಕೊಂಡ, ಯುದ್ಧ ಮಾಡಿದ, ತೀವ್ರವಾಗಿ ಯುದ್ಧ ಮಾಡಿ ಅವನ ಮೇಲೆ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಅಸ್ತ್ರವನ್ನ, ಅರ್ಧಚಂದ್ರದ ಪ್ರಯೋಗವನ್ನ ಮಾಡಿದ. ತೀಕ್ಷ್ಣವಾದಂತಹ ಪ್ರಯೋಗ ಮಾಡಿದಾಗ ಎದೆಗೆ ಜೋರಾಗಿ ಹೊಡೆಯಿತು. ಒಂದು ಸರ್ತಿ ಹಿಂದೆ ಸರದದ್ದು ಮಾತ್ರ ಅಲ್ಲ, ಯಾಕೋ ಬಾಯಿ ಒಣಗಿದ ಹಾಗಾಯ್ತು ಅವನಿಗೆ ಒಂದು ಕ್ಷಣ. ಸೃಕ್ವಿಣಿ ಪರಿಸಂಲಿಹನ್. ಸೃಕ್ವಿಣಿ ಅಂದ್ರೆ ಕಟವಾಯಿ, ಈ ಮೇಲಿನ ಬಾಯಿಯನ್ನ, ನಾಲಿಗೆಯನ್ನ ಒಂದ್ಸರ್ತಿ ಈ ಬೆಣ್ಣೆ ಗಿಣ್ಣೆ ತಿನ್ನುವಾಗ ಸುತ್ತ ಅಂಟಿಕೊಂಡಿದ್ರೆ ಒಂದ್ಸರ್ತಿ ನಾಲಿಗೆಯಿಂದ ಪೂರ್ತಿ ಹೇಳ್ಕೊಳ್ಳೋದಿಲ್ವಾ, ಹಾಗೆ ಲೇಲಿಹಾನ ಅಂತ ಹೇಳ್ತಾರೆ. ಪರಿಸಂಲಿಹನ್, ನಾಲಿಗೆಯನ್ನು ಒಂದ್ಸರ್ತಿ ಪೂರ್ತಿ ಚಾಚ್ಕೊಂಡು ನೀರು ಸಿಗುವ ಹಾಗೆ ವ್ಯಥಿತ ಒಂದು ಕ್ಷಣ ಹಿಂದೆ ಸರಿದಾಗ ಕಾಯ್ತಾ ಇದ್ರು ಎಲ್ರು. ಅವನನ್ನ ಹಿಂದಕ್ಕೆ ರಕ್ಷಣೆಗೆ ಬಿಟ್ಟು ಮುಂದಿನವ್ರು ನುಗ್ಗಿದ್ರು. ಅದರಲ್ಲೂ ಘಟೋತ್ಕಚ ತಥಾ ವಿಮನಸಂ ದೃಷ್ಟ್ವಾ ಭೀಮಸೇನಂ ಘಟೋತ್ಕಚಃ ಕ್ರೋಧೇನ ಪ್ರಜ್ವಾಲ ದಿಧಕ್ಷನ್ನಿವ ಪಾವಕಃ. ಬೆಂಕಿ ಉರಿಯುವಂತೆ ಘಟೋತ್ಕಚ ಮುಂದಕ್ಕೆ ನುಗ್ಗಿದ. ಒಂದು ಕಡೆಯಿಂದ ಅಭಿಮನ್ಯು, ಇನ್ನೊಂದು ಕಡೆಯಿಂದ ಹಿಂದೆ ಹೇಳಿದಂತಹ ನೀಲ ಮೊದಲಾದಂತಹ ವೀರರು ಎಲ್ಲರೂ ಕೂಡ ಕೌರವರ ಸೇನೆಯ ಮೇಲೆ ದಾಳಿ ಮಾಡಿದ್ರು. ಭಾರದ್ವಾಜ ಅಂದ್ರೆ ದ್ರೋಣಾಚಾರ್ಯರು ನಿನ್ನ ರಚಿಕರನ್ನು ಕುರಿತು ಹೇಳಿದ, ಕ್ಷಿಪ್ರಂ ಗಚ್ಚತ ಭದ್ರಂಬೋ ರಾಜಾನಂ ಪರಿರಕ್ಷತ. ಭೀಮಸೇನನ್, ಇವರು ದುರ್ಯೋಧನನ ಮೇಲೆ ಎಲ್ರಿಗೂ ನಿಗಾ ಬಂತು. ಎಲ್ರು ಅವನ ಮೇಲೆ ಒಟ್ಟಿಗೆ ನುಗ್ಗಿದಾಗ ದ್ರೋಣಾಚಾರ್ಯ ಹೇಳ್ತಾರೆ, ಏತೆ ಸಂಗೃತ್ತಾಹ ಮಹೇಶ್ವಾಸಾಹ ಪಾಂಡವಾನಾಂ ಮಹಾರಥಾಹ ಭೀಮಸೇನಂ ಪುರಸ್ಕೃತ್ಯ ದುರ್ಯೋಧನ ಮುಪಾದ್ರುವನ್. ಅದರಿಂದಾಗಿ ಬೇಗ ಅವನನ್ನ ನೀವು ಕಾವಲು ಕಾಯಿರಿ, ಅವನಿಗೆ ನಾನಾ ವಿಧವಾದ ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಪ್ರಯೋಗ ಮಾಡ್ತಾ ಇದ್ದಾರೆ, ಅವರನ್ನ ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ, ಮೊದಲು ರಾಜನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ ತಕ್ಷಣ ಸೌಮದತ್ತಿ ಮೊದಲಾದಂತಹ ನಿನ್ನ ವೀರರು ಒಂದೇ ಸರ್ತಿ ಪಾಂಡವರ ಮೇಲೆ ಮತ್ತೆ ತಮ್ಮ ದೊಡ್ಡ ಸೇನೆಯ ಬಲವನ್ನು ಹಿಡ್ಕೊಂಡು ಕೃಪಾ, ಭೂರಿಶ್ರವ, ಶಲ್ಯ, ಅಶ್ವತ್ಥಾಮ, ವಿವಿಂಶತಿ, ಚಿತ್ರಸೇನ, ವಿಕರ್ಣ, ಸೈಂಧವ, ಬೃಹತ್ಬಲ, ಆಮೇಲೆ ಕಾಶಿ ದೇಶದ ಇನ್ನು ಕೆಲವು ರಾಜರು ಎಲ್ಲರೂ ಸೇರಿಕೊಂಡು ಪಾಂಡವರ ಮೇಲೆ ಮುಗಿಬಿದ್ರು. ಹೀಗೆ ಪರಸ್ಪರ ಜಯೈಷಿಣ, ಇಬ್ಬರು ಕೂಡ ಗೆಲ್ಲಬೇಕು, ಅವನನ್ನು ಕೊಲ್ಲಬೇಕು, ಎರಡೇ ಇರುವುದು. ನಾವು ಒಂದೋ ಗೆಲ್ಲಬೇಕು, ನಮ್ಗೆ ಗೆಲ್ಲಿಕ್ಕಾಗ್ಲಿಲ್ಲ ಹೋಗುವ ಮುನ್ನ ಅವನನ್ನು ಕೊಲ್ಲಬೇಕು. ಈ ರೀತಿಯಾದ ಪ್ರವೃತ್ತಿಯಿಂದ ಯುದ್ಧದ ತೀವ್ರತೆ ಹೆಚ್ಚಾಯಿತು. ಪ್ರಾದುಶ್ಚಕ್ರೆ ತಥಾ ಮಾಯಾಂ. ಅಷ್ಟೊತ್ತಿಗೆ ಈ ಘಟೋತ್ಕಜ ಇವರ ಅಟ್ಯಾಕ್ ಪೊಸಿಷನ್ ಜೋರಾಯ್ತು ಕೌರವರದ್ದು. ಹೇಗ್ ಮಾಡಿದ್ರು ಅವರನ್ನ ಪೂರ್ತಿ ಹಿಂದೆ ಸರಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಆಚೆಯಿಂದ ನೀಲನಿಗೂ ಸರಿ ಪೆಟ್ಟಾಯ್ತು. ಕೆಲವರೆಲ್ಲ ಅಸ್ತ್ರಬಲದಿಂದ ಚೆನ್ನಾಗಿ ಬಲಿಷ್ಠರಾದ್ರಿಂದಾಗಿ ಭೀಮಸೇನೋ ಮಹಾಬಾಹು ನೀಲಂ ನೀಲಾಂಜನ ಪ್ರಭಂ ಆರೋಪ್ಯ ಸ್ವರಥಂ ಧೀರಃ ದುರ್ಯೋಧನ ಮುಪಾದ್ರವತ್. ನೀಲ ಪೆಟ್ಟು ತಿಂದೇನು ಸಾಯುವ ಸ್ಥಿತಿಗೆ ಬಂದ ಅಂದಾಗ ಭೀಮಸೇನ ತನ್ನ ರಥದಲ್ಲಿ ಅವನಿಗೆ ಎಚ್ಚರ ಆಯ್ತು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಒಂದು ಕ್ಷಣ ಉಸಿರಾಟವನ್ನ ಸ್ವೀಕರಿಸ್ತಾ ಇದ್ದ. ಅವನು ಇಡೀ ಯುದ್ಧದಲ್ಲಿ ಇದೊಂದು ಪ್ರಸಂಗ, ಅವನು ಒಂದು ಕ್ಷಣ ಹಿಮ್ಮೆಟ್ಟಿದಂತಹ ಪ್ರಸಂಗ. ಇಲ್ಲಾಂದ್ರೆ ಭೀಮಸೇನನಿಗೆ ರೆಸ್ಟ್ ಬೇಕು. ಅದನ್ನ ನಮ್ದು ರೆಸ್ಟ್ ಅಂದ್ರೆ ರಸ್ಟ್ ಹಿಡಿಯುವಷ್ಟು ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಕೂಲ್ ಡ್ರಿಂಕು, ಪ್ಲೇ ಆಫ್, ಮಧ್ಯದಲ್ಲಿ ಪ್ಲೇಯರ್ ಎಲ್ಲ ಹಿಂದಕ್ಕೆ ಹೋಗ್ಬೇಕು, ಇಬ್ರೇ ಒಳಗಿರ್ಬೇಕು, ಲಂಚ್ ಬ್ರೇಕು ಎಲ್ಲ ಏನು ಇಲ್ಲ, ಹೋರಾಡ್ತಾ ಇರುವುದು. ಇನ್ನೇನು ಅವ್ರವರೇ ಕೆಲವೊಂದ್ ಸರ್ತಿ ಪೆಟ್ಟು ಬಿದ್ದು ಮಲಗಿದ ಅಂತಂದ್ರೆ ಅವ್ನ ರಥದಲ್ಲಿ ಹಾಕೊಂಡೋಗಿ ಡೇರೆಯಲ್ಲಿ ಬಿಟ್ಟು ಅವನಿಗೆ ಚಿಕಿತ್ಸೆ ಕೊಡೋ ಕೆಲಸ ಮಾಡ್ತಾರೆ. ಬಿಟ್ರೆ
ನಿಲ್ಲಿಸುವುದು ಒಂದು ಕ್ರಮ ಇಲ್ಲ. ನಿಲ್ಲಿಸುವುದು ಅಂದ್ರೆ ಆ ಕಡೆಯವರು ಶಂಖ ಊದಿ ಈ ಕಡೆಯವರು ಶಂಖ ಊದಿದಾಗ ಸೈನ್ ಆಯ್ತು, ಇವತ್ತು ಇನ್ನು ಮತ್ತೆ ಹೊಡಿಲಿಕ್ಕಿಲ್ಲ, ಅದು ಮುಗುವುದಿದ್ಮೇಲೆ ಯಾರು ಯಾರಿಗೂ ಹೊಡಿಲಿಕ್ಕಿಲ್ಲ. ಫುಲ್ ಡೇ ಬಾಟ ಅಷ್ಟು ಕೊಡ್ತಿದ್ರು ಇಡೀ ದಿವಸಕ್ಕೆ. ಭೀಮಸೇನೋ ಮಹಾಬಾಹು ಗದಾ ಗದಾಮಾದಾಯ ಸತ್ವರಂ ಅವಪ್ಲುತ್ಯ ರಥಾತ್ ತೂರ್ಣಂ ತಸ್ಥೋ ಗಿರಿಮಿವಾಚಲಃ. ದ್ರೋಣನ ಯಾರು ಅಶ್ವತ್ಥಾಮನ ಜೊತೆಗೆ ಅತ್ಯಂತ ತೀವ್ರವಾದ ಯುದ್ಧವನ್ನ ಭೀಮಸೇನ ಮಾಡಿ ಅವನನ್ನು ಹಿಮ್ಮೆಟ್ಟಿಸ್ತಾನೆ. ಆದ್ರೆ ಅದರ ಜೊತೆಗೆ ದ್ರೋಣಾಚಾರ್ಯರು ಕೂಡ ಇನ್ನೊಂದು ರೀತಿಯಲ್ಲಿ ಯುದ್ಧಕ್ಕೆ ಬಂದಾಗ ಭೀಮಸೇನನ ಮೇಲೆ ಅವರು ಹೋರಾಟವನ್ನು ನಡೆಸಿದಾಗ ಅವರು ಬಿಟ್ಟ ಅಷ್ಟೂ ಅಸ್ತ್ರಗಳಿಗೆ ಭೀಮಸೇನ ಪ್ರತ್ಯುತ್ತರವನ್ನು ಕೊಡ್ತಾನೆ. ಅವ್ರ ಹತ್ರ ಕಲ್ತೇ ಇಲ್ಲ, ಅವ್ರು ಪಾಠ ಮಾಡುವಾಗ ಸುಮ್ಮನೆ ಓಡಾಡ್ತಿದ್ದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ಆಗ್ಲೇ ಅವನಿಗೆಲ್ಲ ಗೊತ್ತಾಗೋಗಿತ್ತು. ಸಹಿತಾ ಪಾಂಡವಂ ಸರ್ವೇ ಪೀಡಯಂತ ಸಮಂತತಃ. ಭೀಮಸೇನ ಒಬ್ಬ ಎದುರುಗಡೆ ತನ್ನ ಬಾಣಗಳಿಂದ ಅವನನ್ನು ಮುತ್ತಿಕೊಂಡ್ರೆ ಉಳಿದ ಎಲ್ಲ ಪಾಂಡವರು ಅಂದ್ರೆ ಪಾಂಡವರ ಕಡೆಯವರು ದ್ರೋಣಾಚಾರ್ಯರನ್ನ ಆವರಿಸಿಕೊಂಡ್ರು. ಹೀಗೆ ಇಡೀ ದಿವಸದ ಯುದ್ಧದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗ್ತಾ ಇದ್ದ ಹೊತ್ತಿಗೆ ಸೋಲಿನ ಛಾಯೆ ಕಾಣುತ್ತೆ ಅಂತ ಅನಿಸಿದಾಗ ಘಟೋತ್ಕಚ ತನ್ನ ಹತ್ರ ಇದ್ದ ಪ್ರಾದುಶ್ಚಕ್ರೆ ತಥೋಮಾಯಾಂ ಘೋರ ರೂಪಾಂ ಸುಧಾರುಣಾಂ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾನೆ. ಅಕ್ರುಧ್ಯತ ಮಹಾಕಾಯ ಭೈಮಸೇನಿ ಘಟೋತ್ಕಚ, ಒಂದು ಮಾಯಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದ್ರೆ ಮೋಹಯನ್ ಸಮರೇ ದ್ರೌಣಿಂ ಮಾಯಾವಿ ರಾಕ್ಷಸಾಧಿಪ. ಯಾಕಂದ್ರೆ ಅಶ್ವತ್ಥಾಮ ಸಿಟ್ಟು ಮಾಡಿದ್ರೆ ಅದು ಪ್ರಳಯ ಸ್ವರೂಪ, ಅವನು ಸ್ವತಃ ಪ್ರಳಯ ರೂಪನೇ ಹೌದು, ಶಂಕರನದ್ದೇ ರೂಪ. ಆದ್ರಿಂದಾಗಿ ಅವನ ತೀವ್ರವಾದ ಯುದ್ಧಕ್ಕೆ ಪಾಂಡವರ ಸೇನೆ ಕಕ್ಕಾಬಿಕ್ಕಿ ಆಯ್ತು. ಅದಕ್ಕೆ ಅವನು ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅವನ ಸುತ್ತ ಇದ್ದಂತಹ ಅನೇಕ ಜನರಿಗೆ ಎದುರುಗಡೆಯಲ್ಲಿ ತಮ್ಮವರೇ ಸಾಯ್ತಾ ಇರೋದು ಕಾರಣ. ನಾವು ಯಾರಿಗಾದ್ರೂ ಹೊಡೆದ್ರೆ ಹೊಡೆಯುವಾಗ ಅವ್ರು ಇರ್ತಾರೆ, ಹೊಡೆದು ಮುಗಿಸುವಾಗ ಸತ್ತವ್ರು ನಮ್ಮವ್ರು ಇರ್ತಾರೆ ಅನ್ನುವ ಸ್ಥಿತಿಯಲ್ಲಿ ತಮ್ಮವರೆಲ್ಲ ಅನ್ಯೋನ್ಯಂ ಸಮಪಶ್ಯಂತ ನಿಕೃತ್ತಾಹ ಭೇದಿನಿ ಮೇದಿನಿ ತಲೆ ಪರಸ್ಪರ ಅವರವರೇ ಇರಿದುಕೊಳ್ಳುವ ಸ್ಥಿತಿ. ವಿಚೇಷ್ಟಮಾನಾಹ ಕೃಪಣಾಹ ಶೋಣಿತೇನ ಪರಿಪ್ಲುತಾಹ, ನೆತ್ತರಿನಿಂದ ಸಿಕ್ತವಾದ ತಮ್ಮವರ ಓಟವನ್ನ ಕಾಣ್ತಾ ದ್ರೋಣನು, ದುರ್ಯೋಧನ, ಶಲ್ಯ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಪ್ರಾಯಶಃ ಮಹೇಶ್ವಾಸಾಹ ಹೆದರಿ ಓಡ್ತಾ ಇರುವುದು ಸೈನಿಕರಿಗೆ ಕಾಣುತ್ತೆ. ಓಡುವುದು ಕಂಡಾಗ ವಿಧ್ವಸ್ತಾಹ ರಥಿನಾಹ ಸರ್ವೇ. ಈ ಓಡುವ ಗೌಜಿನಲ್ಲಿ ಏನಂದ್ರೆ ಒಬ್ಬರ ರಥದ ಮೇಲೆ ಒಬ್ರು ಓಡಿಸಿ ಅವರವರು ಪರಸ್ಪರ ದಿಕ್ಕಿ ಹೊಡೆದು ಅವರೇ ಕಾಲ್ ಕೆಳಗೆ ಬಿದ್ದು ಹಯಾಶ್ಚೈವ ಹರಾರೋಹ ಸನ್ನಿಕೃತ್ತ ಸಹಸ್ರಶಃ, ಒಬ್ರಿಗೊಬ್ರು ಡಿಕ್ಕಿ ಹೊಡೆದೆ ಅನೇಕ ಜನ ವಿಧ್ವಸ್ತಾಹ ರಥಿನ ಸರ್ವೇ. ತದೃಷ್ಟ ತಾವಕಂ ಸೈನ್ಯಂ ವಿತೃತಂ ಶಿಬಿರಂ ಪ್ರತಿ. ಹೀಗೆ ಎಲ್ಲರೂ ಕೂಡ ದಿಕ್ಕೆಟ್ಟು ತಮ್ಮ ತಮ್ಮ ಶಿಬಿರಗಳಿಗೆ ಓಡ್ತಾ ಇರುವುದನ್ನ ನೋಡಿ ತಕ್ಷಣವೇ ನಾನು ಮತ್ತು ಭೀಷ್ಮ ಅಂದ್ರೆ ಸಂಜಯನು ಹೇಳ್ತಾನೆ, ನಾನು ಮತ್ತೆ ಭೀಷ್ಮ ಇಬ್ರು ಕೂಗಿಕೊಂಡ್ವಿ, ಹೋಗಿ ಯುದ್ಧ ಮಾಡಿ ಯಾಕೆ ಹೀಗೆ ಬೆನ್ನು ಕೊಟ್ಟು ಬರ್ತಾ ಇದ್ದೀರಿ, ಇದು ನಿಮಗೆ ಕ್ಷೇಮ ಅಲ್ಲ. ಯಾಕೆಂದ್ರೆ ಮಾಯೈಷಾ ರಾಕ್ಷಸೀರಣೆ, ಇದು ಯುದ್ಧ ಅಲ್ಲ, ಅವನು ಪ್ರಯೋಗಿಸಿದ ಮಾಯೆ. ವಸ್ತುತ ಎಲ್ಲರೂ ಅಲ್ಲೇ ಇದ್ದಾರೆ, ಆದ್ರೆ ಯಾರಿಗೂ ತಮ್ಮವರು ಯುದ್ಧದಲ್ಲಿ ಸ್ಟಡಿಯಾಗಿ ನಿಂತಿರೋದು ಕಾಣಿಸ್ತಾ ಇಲ್ಲ, ಎಲ್ಲ ಓಡುದು ಮಾತ್ರ ಕಾಣಿಸ್ತಿದೆ. ಈ ತರದ ಸ್ಥಿತಿಯಲ್ಲಿ ಘಟೋತ್ಕಚ ಪ್ರಮುಕ್ತೇತಿ ನಾತಿಷ್ಟಂತ ವಿಮೋಹಿತಾ. ಆದ್ರೆ ಆಗ್ಲೇ ಅವರಿಗೆ ಆ ಮಾಯಾ ಅಸ್ತ್ರದ ಪ್ರಯೋಗ ಆಗಿರೋದ್ರಿಂದ ವಿಮೋಹಕ್ಕೊಳಗಾದವರು ಯಾರೆಷ್ಟು ಬುದ್ಧಿವಾದ ಹೇಳಿದ್ರು ಅವ್ರು ಹಿಂದೆ ಸರಿಯುವ ಪ್ರವೃತ್ತಿಯಲ್ಲಿ ಇರ್ಲಿಲ್ಲ. ಜೀವ ಉಳಿಸ್ಕೊಳ್ಳೋದು ಒಂದೇ ಅವರ ತಲೆಯಲ್ಲಿತ್ತು. ಈ ಮಾಯಾ ಪ್ರಯೋಗ ಅಂದ್ರೆ ಕೆಲವೊಂದ್ಸಲ ಹಾಗಿರುತ್ತೆ, ಎಷ್ಟು ಅವರನ್ನ ನೀವು ತಿದ್ಲಿಕ್ಕೆ ಹೋಗಿ ಅವರಿಗೆ ಮತ್ತೆ ನೀವೇನ್ ಹೇಳಿದ್ರು ಅರ್ಥ ಆಗಲ್ಲ, ಎಷ್ಟು ದೊಡ್ಡವರು ಹೇಳಿದ್ರು ಅರ್ಥ ಆಗಲ್ಲ, ಯಾವ ಗುರುಗಳು ಹೇಳಿದ್ರು ಅರ್ಥ ಆಗಲ್ಲ ಅಂತ ಕೆಲವೆಲ್ಲ ಪ್ರವೃತ್ತಿಗಳು ಪ್ರಯೋಗಗಳು ಇವತ್ತಿಗೂ ನಡೆಯುತ್ತೆ. ನಮ್ಗದು ಅರ್ಥ ಆಗುದಿಲ್ಲ ಅಷ್ಟೆ ಅದು ಹೇಗ್ ನಡೆಯುತ್ತೆ ಅಂತ. ಏನು ಅಂದ್ರೆ ಅವರು ಮೊದ್ಲಿಂದ ಅವರ ದೌರ್ಬಲ್ಯವನ್ನೆಲ್ಲ ಪರಿಗ್ರಹಿಸಿರ್ತಾರೆ. ಅದರಿಂದಾಗಿ ಇದು ಕಣ್ಣ ಮುಂದೆ ಕಂಡ ಸಂಗತಿ ಆದ್ರೆ ನಾನು ಹೇಳ್ತಾ ಇದ್ದೇನೆ. ನಾನು ಏನಾದ್ರೂ ಒಂದು ಹೇಳುತ್ತಿದ್ದೇನೆ ಅಂದ್ರೆ ಅದರ ಅನುಭವ, ಅದರ ಪ್ರವೃತ್ತಿ ಅರ್ಥ ಆಗಿದ್ರೆ ಮಾತ್ರ ಹೇಳಲಿಕ್ಕಾಗುತ್ತೆ, ಇಲ್ಲ ಅಂದ್ರೆ ಅದನ್ನ ಕಾಣ್ಲಿಕ್ಕೆ ಆಗುದಿಲ್ಲ. ಮಗುವಿಗೆ ಕೂಡಿಸಿ ಹೇಳಿದಾಗ ಹೇಳಿದ್ರು ಇಲ್ಲ, ನಾನು ಬರಲ್ಲ ಅಂತನೋ, ನಾನು ಅದನ್ನ ನಿಲ್ಸಲ್ಲ ಅಂತನೋ, ಅಥವಾ ಯಾವುದನ್ನ ನಾವು ಬೇಡ ಅಂತ ಹೇಳಿದ್ವು ಅದನ್ನೇ ಮಾಡುವುದಕ್ಕೆ ಹಠ ಮಾಡ್ತಾರೆ. ಒಂಥರ ಬ್ರೈನ್ ವಾಶ್ಡ್ ಆದ ಹಾಗೆ ಮಾಡುದು. ಹಾಗೇನೆ ಈ ಅಲ್ಲಿಗೆ ಟ್ರೈನಿಂಗ್ಗೆ ಕಳಿಸ್ತಾರಲ್ಲ, ಅಂದ್ರೆ ಆತ್ಮ ಸಮರ್ಪಣೆ ಅಂತ ಅನ್ನುವ ಹಾಗೆ ಅವರನ್ನು ಹಾಗೆ ಮಾಡ್ತಾರೆ. ಅವರಿಗೆ ಏನೇನೋ ತಾಯ್ತಗಳನ್ನ ಕಟ್ಟಿ, ನಿನ್ನೆನ ಮೊನ್ನೆನ ಪೇಪರ್ 23 ವರ್ಷದ ನಂತರ ಒಬ್ಬ ಮಗ ವಾಪಸ್ಸು ಸತೀಶ ಇದ್ದವನು ಇನ್ನೇನೋ ಆಗಿ ಬಂದಿದ್ದ. ಅವನು ಎಲ್ಲ ಕಲಮ ಓದುದು ಅದು ಓದಿದ್ದು ಎಲ್ಲ ಹೇಳಿಕೊಟ್ಟು ಅವನ ತಂದೆ ತಾಯಿಗಳನ್ನು ಗುರುತಿಸ್ಲಿಕ್ಕೆ ಅವನು ಸುಮಾರು ದಿವಸ ಬೇಕಾಯ್ತು. ಚಿಕ್ಕವನಿಂದ ಕರ್ಕೊಂಡು ಹೋಗಿದ್ದು. ಇನ್ನು ಒಂದು
ವಾರದ ಹಿಂದೆ ಇನ್ನೊಬ್ಬ ಸಿಕ್ಕಿದ್ದ 9 ವರ್ಷದ ನಂತರ, ಅವನು ಹಾಗೆ ಬದಲಾಗಿ ಹೋಗಿದ್ದ. ಮನೆಯಿಂದ ಊರಿಂದ ಮಕ್ಕಳು ಕಳವಾಗ್ತಾರೆ, ಹುಡುಗರು ಹೇಳ್ತಾ ಇರೋದು, ನಾನು ಹುಡುಗಿರಲ್ಲ, ಹುಡುಗರು ಕಳವಾಗ್ತಾರೆ. ಕಳವಾಗಿ ವಾಪಸ್ ಬರುವಾಗ ಅವ್ರಾಗಿರಲ್ಲ, ಇನ್ನೇನೋ ಆಗಿರ್ತಾರೆ. ಅದು ಹೇಗೆ ಗೊತ್ತಾಯ್ತು ಅಂದ್ರೆ, ಅವನನ್ನ ಎಲ್ಲೋ ವಿಮಾನದ ಇದರಲ್ಲಿ ಹತ್ತಿಸ್ಲಿಕ್ಕಾಗುವಾಗ ಅವನನ್ನ ಅಲ್ಲಿ ಪಾಸ್ಪೋರ್ಟ್ ಎಲ್ಲ ಆಗೋಗಿದೆ, ಎಲ್ಲೋ ಅಫ್ಘಾನಿಸ್ತಾನಕ್ಕೋ ಪಾಕಿಸ್ತಾನಕ್ಕೋ ಕಳಿಸುವ ಸ್ಥಿತಿಯಲ್ಲಿ ಹೆಬ್ಬೆಟ್ಟಿನ ಗುರುತಿನಲ್ಲಿ ಹಳೆ ಇದರಲ್ಲಿ ಆಧಾರ್ ಕಾರ್ಡ್ ಇದ್ದು ಕಾಣಿಸ್ತು. ಯಾಕೆ ಚಿಕ್ಕ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಇದು ಒಂದು ಕಾರಣ. ಚಿಕ್ಕವರು ಏನ್ ಬೇಕಿಲ್ಲ, ಅವ್ರಿಗೇನು ಓಟ್ ಇಲ್ಲ, ಇನ್ನು ಆಮೇಲೆ ಮಾಡಿದ್ರೆ ಆಯ್ತು, ಬೇಡ, ಆದಷ್ಟು ಬೇಗನೆ ಆ ಮಕ್ಕಳದ್ದು ಗುರುತು ಹತ್ತೆ ಎಲ್ಲೋ ಒಂದ್ ಕಡೆ ಬೇಕಾಗುತ್ತೆ. ತಕ್ಷಣ ಅಲ್ಲಿ ಹೆಸರು ಏನು ಇಲ್ಲೇ ಬೆಳ್ತಂಗಡಿ ಹತ್ರನೋ ಎಲ್ಲೋ ಹೆಸರು ಕೇಳಿಸ್ತಿದೆ, ಊರು ತೋರಿಸ್ತಿದೆ, ನೋಡಿದ್ರೆ ಇವ್ರ ಹೆಸರೇನೋ ಬೇರೆ ಹೇಳ್ತಿದ್ದಾರೆ. ತಕ್ಷಣ ಅವರು ಮನೆಗೆ ಫೋನ್ ಮಾಡಿದ್ದಾರೆ. ಅವ್ರಿಗೆ ನಂಬ್ಲಿಕ್ಕಾಗ್ಲಿಲ್ಲ. 9-10 ವರ್ಷದ ನಂತರ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಕಳೆದೋದು ಆಯ್ತು, ಎಲ್ಲೋ ಆಗಿದೆ ಅಂತ. ಹೆಸರು ತಕ್ಷಣ ಅಳ್ಲಿಕ್ಕೆ ಶುರು ಮಾಡಿದ್ಲ ಆ ತಾಯಿ. ಕೊನೆಗೆ ಮಾತಾಡಿದ್ರೆ ಇಲ್ಲ ಅವ್ನು ಹೀಗೆ ಕಳೆದೋಗಿದ್ದಾನೆ, ಇಲ್ಲ. ಮತ್ತೆ ಅವನನ್ನು ಕರೆದು ವಾಪಸ್ ಮನೆಗೆ ಒಪ್ಸಿದ್ರು. ಅಂದ್ರೆ ಇದು ಹೀಗೆ ದೊಡ್ಡ ಜಾಲ ಇದೆ. ಚಕ್ರವರ್ತಿಯವರು ಹೇಳ್ತಿದ್ರು ಅಂತದ್ದು ಒಂದು ದೊಡ್ಡ ಗುಂಪೆ ಇದೆ ಅಂತ. ನಮ್ಗೆ ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೂ ಸಮಯ ಇಲ್ಲ. ಅವರದ್ದೇ ಮಕ್ಕಳು ಅಲ್ಲಿ ಸಿಕ್ಕಿದವ್ರನ್ನ ವಾಪಸ್ ಕರೆಸಿದ್ರೆ, ನನ್ನ ಹಾಗೆ ಇನ್ನೂ 500-600 ಜನ ಮಕ್ಕಳಿದ್ದಾರೆ, ನಾನು ಬರ್ಲಿಕ್ಕಾಗಲ್ಲ, ಬಂದ್ರೆ ನನ್ನನ್ನು ಮಾತ್ರ ಕೊಲ್ಲುದಲ್ಲ, ನನ್ನ ತಂದೆ ತಾಯಿಗಳನ್ನ, ನನ್ನ ಅಕ್ಕ ತಂಗಿಯರನ್ನ ಎಲ್ಲರನ್ನೂ ಕೊಂದು ಬಿಡ್ತಾರೆ, ಅದನ್ನ ನಾನು ಬರಲ್ಲ ಅಂತ ಅವನಿಗೆ ಎಷ್ಟು ಬುದ್ಧಿ ಹೇಳಿದ್ರೆ ವಾಪಸ್ ಹೊರಟೋದ. ಅಂದ್ರೆ ಆ ರೀತಿ ದೊಡ್ಡ ಜಾಲ ಇದೆ. ಇದೆಲ್ಲ ಮಾಯಾ ಪ್ರವೃತ್ತಿ ಹೇಗಿರುತ್ತೆ ಅಂದ್ರೆ, ಅವರಿಗೆ ನೀವೇನ್ ಹೇಳಿದ್ರು ಅರ್ಥ ಆಗಲ್ಲ. ಅದು ಹೆಣ್ಮಕ್ಳ ವಿಷಯದಲ್ಲೂ ಅವರ ಕುಟುಂಬವನ್ನೇ ಅವರು ದ್ವೇಷಿಸುವಾಗ ಮಾಡ್ತಾರೆ, ಹುಡುಗರನ್ನು ಕೂಡ ಅವರ ದೇಶವನ್ನೇ ದ್ವೇಷಿಸುವಾಗ ಮಾಡ್ತಾರೆ. ಅಂತೂ ಇಂಥದ್ದು ಹೇಗಾಗುತ್ತೆ ಅಂತ ನಮ್ಗೆ ಇದು ಬಿಡಿಸಿ ಹೇಳಿದ್ರು ಅರ್ಥ ಆಗಲ್ಲ. ಅದು ನಮ್ಮ ತನಕ ಬಂದು ನಮ್ಗೆ ಗೊತ್ತಾದಾಗ್ಲೇ ಅವರ ಅಳು ಏನು, ಅವರ ನೋವೇನು, ಅವರ ಕಷ್ಟ ಏನು ನಮ್ಗೆ ಅರ್ಥ ಆಗುದು. ಅಲ್ಲಿ ತನಕ ಅಯ್ಯ ಇದೆಲ್ಲ ಸುಳ್ಳು, ಇದೆಲ್ಲ ಭೂತ ಪ್ರೇತ ಪಿಶಾಚಿ, ಇದೆಲ್ಲ ಬರೀ ಕೇವಲ ಕಲ್ಪನೆ, ನಾವು ಏನದು ಜೆನ್ ಅಲ್ಫಾ, ನಾವು ಇಂಥ ಸ್ಥಿತಿಯಲ್ಲಿರುವವರು ಅದನ್ನೆಲ್ಲ ನಂಬುದು ಅಂದ್ರೆ ಏನರ್ಥ ಅಂತೆಲ್ಲ ಬೈಕೊಂಡು ಕೂತಿರ್ತೇವೆ. ಅದು ನಮ್ಮ ಬುಡಕ್ ಅಂದ ದಿವಸ ನಮಗದು ಅರ್ಥ ಆಗುತ್ತೆ. ಹೆದರ್ಬೇಕು ಅಂತ ನಾನು ಹೇಳ್ತಿಲ್ಲ, ಪರಿಸ್ಥಿತಿಗಳು ಹಾಗಿದ್ದಾವೆ, ಅದನ್ನು ನಾವು ಎಚ್ಚರ ವಹಿಸ್ಬೇಕು ಅಂತ ಅಷ್ಟೇ ಹೇಳ್ತಾ ಇರೋದು. ಇಷ್ಟರ ಯುದ್ಧದಲ್ಲಿ ಯಾವಾಗ ಈ ರೀತಿ ತಮ್ಮ ಸೇನೆಯ ಓಡುವಿಕೆ ಒಂಥರ ಅದು ಹಿಮ್ಮೆಟ್ಟಿಸುವಿಕೆ ಅಂತ ಅನಿಸಿದಾಗ ಎಲ್ಲರೂ ಸೇರಿ, ಅದರಲ್ಲೂ ದ್ರೋಣಾಚಾರ್ಯರು ಮುಂದೆ ನಿಂತು, ಏನಿದು ಈ ತರ ನಾವು ಹಿಂದಕ್ಕೆ ಸರಿಯುವ ಹಾಗಾಯ್ತಲ್ಲ ಅಂತ ಯೋಚಿಸಿ ನಿಂತಿದ್ದಾರೆ. ಅಷ್ಟೊತ್ತಿಗೆ ದುರ್ಯೋಧನ ಬಂದ. ದುರ್ಯೋಧನ ನಾನು 11 ಅಕ್ಷೋಹಿಣಿ ಸೈನ್ಯ ಒಟ್ಟು ಮಾಡಿದ್ದು ಯಾಕೆ ಗೊತ್ತಾ? ಪಾಂಡವರನ್ನ ಸೋಲಿಸಿ ನಿರ್ನಾಮ ಮಾಡಿ ನಿಮ್ಮ ಕೈಗೆ ಒಪ್ಪಿಸಿದ್ದು, ನೀವು ನನಗೆ ಗೆಲುವು ತಂದು ಕೊಡ್ತೀರಿ ಅಂತ. ಇಬ್ರು ದೊಡ್ಡವರು ನಿಂತಿದ್ದೀರಿ ಗಡ್ಡ ಬೆಳೆಸ್ಕೊಂಡು, ಒಂದು ಉಪಯೋಗ ಇಲ್ಲ. ನಮ್ಮಲ್ಲಿ ದೌರ್ಬಲ್ಯ ಏನೋ ಒಂದು ಇರುತ್ತೆ, ಯಾವುದೋ ದೌರ್ಬಲ್ಯ ಇರುತ್ತೆ, ಅದು ಅದೇ ಇರುತ್ತೆ. ಯಾವಾಗ ಅದನ್ನ ನಾವು ನಂಬಿ ಮಾಡ್ತೇವೆ ಆಗೋದು ಪ್ರೊಟೆಕ್ಷನ್. ನಾವು ಕೇವಲ ಮಾಡ್ಬೇಕು, ನಮ್ಮ ಪರಂಪರೆಯಲ್ಲಿ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಅದೇ ಕೆಲವೆಲ್ಲ ಏನ್ ಗೊತ್ತಾ, ನಮ್ಮ ಕರ್ಮ ಆ ಹೊತ್ತಿಗೆ ಸೋಲುವುದು ಅಂತಿದ್ದಾಗ ಆ ಮಂತ್ರ ಕೆಲಸ ಮಾಡುವುದಿಲ್ಲ. ನಮ್ಮ ಕರ್ಮವೇ ನಮ್ಮ ಸೋಲನ್ನು ಹೇಳ್ತಾ ಇದೆ ಎಂದಾಗ ನಾವ್ ಎಷ್ಟು ಪ್ರಯತ್ನ ಮಾಡಿದ್ರೆ ಆಗೋದು ನಿಲ್ಲಾಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನೆನಪಾಗುತ್ತೆ, ಮತ್ತೆ ವಾಪಸ್ ಎಚ್ಚರ ಆಗುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಆ ಹೊತ್ತಿಗೆ ವರ್ಕ್ ಆಗಲ್ಲ. ಇವನಿಗೆ ಮಂತ್ರಗಳೇ ಬರ್ಲಿಲ್ಲಲ್ಲ, ಯಾರಿಗೆ, ರುಗ್ಮಿಗೆ. ಕೃಷ್ಣನ ಎದುರುಗಡೆ ಬಂದಾಗಲೆಲ್ಲ ಮರ್ತೋಗ್ಬಿಡಿದೆ, ಸಿಟ್ಟು ಬರ್ತಿತ್ತು ಅವನಿಗೆ. ಸಿಟ್ಟು ಅವ್ರು ಹೇಳಿದ್ರು, ಸಿಟ್ಟು ಬಂದ್ರೆ ನಿನ್ನ ಮಂತ್ರ ಕೆಲಸ ಮಾಡಲ್ಲ ಅಂತ. ಹಾಗೆ ಇದೆಲ್ಲ ಕೆಲವೊಂದ್ ಸರ್ತಿ ಆವೇಶಕ್ಕೊಳಗಾದಾಗ ನೆನಪಾಗಲ್ಲ. ಅವನು ಬೈತಾನೆ, ನಾನು ಏಕಾದಶ ಸಮಾಖ್ಯಾತ ಅಕ್ಷೋಹಿಣ್ಯಶ್ಚ ಯಾ ಮಮ ನಿದೇಶೇ ತವ ತಿಷ್ಠಂತಿ ಮಯಾ ಸಾರ್ಧಂ ಪರಂತಪ. ನಾನು ನಿಮ್ಮ ಕೈ ಕೆಳಗೆ 11 ಅಕ್ಷೋಹಿಣಿ ಸೈನ್ಯವನ್ನ ಕೊಟ್ಟು ಪಾಂಡವರ ಸೇನೆಯನ್ನ ಮುಕ್ತಾಯ ಮಾಡಿ ಅಂತ ಕೊಟ್ಟಿದ್ದೆ. ನೀವೇನ್ ಮಾಡ್ತಿದ್ದೀರಿ? ಎಲ್ಲ ದೊಡ್ಡವರು, ನಾನೇ ಏನಾದ್ರೂ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಸೋಹಂ ಭರತ ಶಾರ್ದೂಲ ಭೀಮಸೇನ ಪುರೋಗಮೈ ಘಟೋತ್ಕಚಂ ಸಮಾಶ್ರಿತ್ಯ ಪಾಂಡವೈ ಯುಧಿ ನಿರ್ಜಿತ. ನಾನು ಕೂಡ ಭೀಮಸೇನನನ್ನ ಮುಂದಿಟ್ಟುಕೊಂಡು ಘಟೋತ್ಕಚನ ಮೂಲಕ ಸೋತು ಹೋದೆ. ನನಗೆ ಹಿಂದೆ ಹಿಮ್ಮೆಟ್ಟುವಂತಹ ಪರಿಸ್ಥಿತಿ ಬಂದು ಹೋಯ್ತು. ತನ್ಮೇ ದಹತಿ ಗಾತ್ರಾಣಿ, ಕಾಳ್ಗಿಚ್ಚು ಎಷ್ಟೋ ದೂರದಲ್ಲಿದ್ರು ನಮ್ಮ ಮೈಗೆ ಇಲ್ಲೇ ಉರಿ ಹತ್ತತ್ತಲ್ಲ, ಅಲ್ಲಿ ಯುದ್ಧ ಆಗುವ ಒಂದೊಂದು ನಾದ ಕೇಳಿದಾಗ್ಲೂ ನನ್ನ ಮೈ ಇಲ್ಲಿ ಉರಿತಾ ಇದೆ. ನಮ್ಮವರು ಸೋಲ್ತಾ ಇದ್ದಾರೆ, ನಮ್ಮವರು ಹಿಮ್ಮೆಟ್ತಾ ಇದ್ದಾರೆ ಅನ್ನುವ ಮಾತು. ಏನ್ ಮಾಡ್ತಾ ಇದ್ದೀರಿ? ರಾಕ್ಷಸಾಪದ ಅಪಸದಂ ಹಂತುಂ ಸ್ವಯಮೇವ ಪಿತಾಮಹ ತ್ವಾಂ ಸಮಾಶ್ರಿತ್ಯ ದುರ್ದರ್ಶಂ ತನ್ಮೇ ಕರ್ತುಂ ತ್ವಮರ್ಹಸಿ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನೀವು ಆಶೀರ್ವಾದ ಮಾಡಿ, ನಿಮ್ಮನ್ನ ಪೂರ್ತಿ ನಂಬ್ಕೊಂಡ್ರೆ ಎಂದು ಹೇಗೆ ಕೇಳುದು ನೋಡಿ ಅವನು. ನಿಮ್ಮನ್ನ ನಂಬ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ಬೈದ, ಆಮೇಲೆ ನಿಮ್ಮ ಆಶೀರ್ವಾದ ಕೊಡಿ ನಾನು ಹೋಗಿ ಗೆಲ್ತೇನೆ ಅಂತಾನೆ. ಇದು ನಾನು ಮೂಕ ಅಂತ ಹೇಳ್ದಾಗೆ.
ನಂಗೆ ಬಾಯ್ ಬರಲ್ಲ, ಪ್ಲೀಸ್ ನಂಗೆ ಏನಾದ್ರು ಹೇಳ್ಕೊಡಿ ಅಂತ ಹೇಳಿದಾಗೆ. ಬಾಯ್ ಬರಲ್ಲ ಅಂತ ಹೇಳ್ತಾ ಮೂಕ ಅಂದ್ರೆ ಹೆಂಗ ಅರ್ಥ ಅಂದ್ರೆ, ಇದು ಅವನು ನಿಮ್ಮನ್ನ ನಂಬಿ ತ್ವತ್ಪ್ರಸಾದಾತ್ ಅಂತ ಹೇಳ್ತಾನೆ, ಆಮೇಲೆ ಹೇಳ್ತಾನೆ ನಿಮ್ಮನ್ನ ನಂಬಿಕೊಂಡು ನಾನು ಮಾಡಿದ ಕೆಲಸ ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೀಗೆ ಮಾತಾಡ್ತಾ ಅನುಗ್ರಹಿಸಿ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ತಡೀತಾರೆ. ನೋಡಪ್ಪ, ದುರ್ಯೋಧನ ವಿದಂವಾಕ್ಯಂ ಭೀಷ್ಮ ಶಾಂತನವೋಬ್ರವೀತ್ ಶೃಣು ರಾಜನ್ ಮಮ ವಚಃ ಯತ್ವಾ ವಕ್ಷ್ಯಾಮಿ ಕೌರವ. ನಿನಗೆ ಹಿತವಾದದ್ದನ್ನು ಹೇಳ್ತೇನೆ. ನಿನಗೆ ಯಾವತ್ತೂ ಕೂಡ ತೊಡಕನ್ನ ಬಯಸಿ ಹಾನಿಯನ್ನು ಬಯಸಿ ನಾವು ಯಾವತ್ತೂ ಯಾವ ಪ್ರವೃತ್ತಿಯನ್ನು ಮಾಡಿದವರಲ್ಲ. ನಾವೆಲ್ಲರೂ ಪ್ರಾಮಾಣಿಕವಾಗಿ ಯುದ್ಧದಲ್ಲಿ ನಿನಗೆ ಗೆಲುವನ್ನ ತರಬೇಕು ಅನ್ನುವ ದೃಷ್ಟಿಯಿಂದಲೇ ಪ್ರಯತ್ನಿಸ್ತಾ ಇದ್ದೇವೆ. ಆತ್ಮ ರಕ್ಷಸ್ತ್ವಯಾ ತಾತ ಸರ್ವಾವಸ್ಥಾ ಸ್ವರಿಂದಮ ಧರ್ಮರಾಜೇನ ಸಂಗ್ರಾಮ ತ್ವಯಾ ಕಾರ್ಯ ಸದಾನಘ. ನೀನು ಯಾವಾಗ್ಲೂ ಕೂಡ ಧರ್ಮರಾಜನೋ ಅಥವಾ ಭೀಮನೋ ಅಥವಾ ಇನ್ಯಾರಾದ್ರೂ ಪಾಂಡವರ ಜೊತೆಗೆ ನೀನು ಹೋರಾಡಬೇಕು ಹೊರತು ರಾಕ್ಷಸರ ಜೊತೆಗೆ ಹೋರಾಡ್ಲಿಕ್ಕೆ ಹೋಗ್ಬಾರ್ದು. ನಿಂದೊಂದು ಮಟ್ಟ ಇದೆ, ನೀನು ರಾಕ್ಷಸನ ಜೊತೆಗೆ ಹೋರಾಡುದಲ್ಲ, ರಾಜರ ಜೊತೆಗೆ ಹೋರಾಡಬೇಕು. ಅವನದ್ದೇನು ಕಷ್ಟ ಅದನ್ನ ನಾವೆಲ್ಲ ನೋಡ್ಕೊಳ್ತೀವಿ. ನೀನ್ ಹಾಗೆ ಈಗ್ಲೇ ಹೋಗ್ತೇನೆ ಅಂದ್ರೆ ಅದು ಹೋಗುದಿಲ್ಲ. ಅವನು ಅದು ಕೆಲವೊಂದ್ ಸರ್ತಿ ನಾನೇ ಹೋಗ್ಬೇಕಾ ಅಂತ ಹೇಳಿದ ತಕ್ಷಣ ಪಾಪ ಅಯ್ಯೋ ಇವರೆಲ್ಲ ಹೋಗ್ತಾರ, ನಾನೇ ಹೋಗ್ತೇನೆ ಅಂತ ನೀರ್ ತರ್ಲಿಕ್ಕೆ ಹೋಗ್ತಾರೆ. ಈಗ ಕೆಲವೊಂದ್ ಸರ್ತಿ ಎಲ್ರಿಗೂ ನೀರಿರಲ್ಲ, ಸರಿ ನಾನೇ ಹೋಗ್ತೇನೆ ಅಂತಂದ್ರ ಅಯ್ಯೋ ನೀವ್ ಹೋಗ್ಬಿಡಿ ಆಚಾರೆ ನಾವು ಹೋಗ್ತೀವಿ ಅಂತ ತಕ್ಷಣ ಪಕ್ಕದವ್ರು ಎದ್ದು ಹೋಗ್ತಿರ್ತಾರೆ. ಹಂಗೆ ಕೆಲವೊಂದ್ ಸರ್ತಿ ಅದು ಹೋಗೋ ಉದ್ದೇಶ ಅಲ್ಲ, ಹೋಗಿಸೋ ಉದ್ದೇಶ. ಅದನ್ನ ಅವ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ ದುರ್ಯೋಧನ. ತಕ್ಷಣ ನಾನೇ ಹೊರಡ್ತೇನೆ, ಬೇಡ 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 ನೀನ್ ಹೋಗ್ಬಿಡ, ನೀನ್ ಇದಕ್ಕೆಲ್ಲ ಯೋಗ್ಯ ಅಲ್ಲ, ನೀನ್ ರಾಜರ ಜೊತೆಗೆ ಹೋರಾಡ್ಬೇಕು, ನಾಯಕ ಹೋರಾಡ್ಬೇಕು. ಇದೇ ತರ ಜಾಂಬವಂತ ಹೇಳ್ತಾನೆ ಅಂಗದನಿಗೆ. ಆಗ ಹೇಳುದು ಯಾಕೆ ಅಂತಂದ್ರೆ, ಅಂಗದ ಆಗ ಹೋಗ್ತೇನೆ ಅಂತಾನೆ ಹೊರಟಿದ್ದು. ಆಗ ಹೇಳ್ತಾನೆ ಇಲ್ಲ, ಸೈನ್ಯ ಅಥವಾ ಸೇನೆ ಅಂತ ಅನ್ನೋದ್ರ ಅರ್ಥ ಏನು ಅಂದ್ರೆ ಇನೇನ ಸಹಿತ. ಇನ ಅಂದ್ರೆ ಸ್ವಾಮಿ, ಸ್ವಾಮಿಯಿಂದ ಕೂಡಿದ್ರೆ ಮಾತ್ರ ಸೇನೆ. ಅದು ಸ್ವಾಮಿ ಇಲ್ಲ ಅಂದ್ರೆ ಅದು ಚಿತ್ರಾನ್ನ, ಎಲ್ಲೆಲ್ಲೂ ಹೋಗ್ಬಿಡುತ್ತೆ, ಯಾರ್ಯಾರ್ದು ಕೈಗೆ ಸಿಕ್ಕಿ ದಾಳಿಗೊಳಗಾಗುತ್ತೆ. ನೀನು ಹೋಗ್ಬಾರ್ದು, ನಿನಗೆ ಸಹಾಯಕ್ಕಿರುವಂತವ್ರು ಯಾರನ್ನಾದ್ರೂ ಕಳಿಸ್ಬೇಕು ಅಂತ ಅಲ್ಲಿ ತಡೀತಾನೆ. ಅಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾನೆ, ನಾಯಕರೇ ಹೊರಟೋಗಿ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಆಮೇಲೆ ಎಲ್ಲಾ ಸೇನೆ ಇದ್ದೂ ಕೂಡ ನಾವು ಸೋತ ಹಾಗಾಗತ್ತೆ, ಅನ್ನಂಗೆ ನೀನು ಹೋಗ್ಬೇಡ, ನಾನು ಹನುಮಂತನನ್ನ ಕೇಳಿ ಅವನನ್ನು ಕಳುಹಿಸ್ತೇನೆ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಇವನು ಹಾಗಲ್ಲ, ಹೋಗ್ತೇನೆ ಅಂತ ಹೇಳುದು ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಏನು ಅವನ ಬಲದ ಬಗ್ಗೆ ನಾವು ಸಂದೇಹ ಪಡಬೇಕಾದ್ದೇ ಇಲ್ಲ. ಆದ್ರೆ ಈ ಬಾವಿಯಲ್ಲಿ ಆಳ ಎಷ್ಟು ಅಂತ ಪಕ್ಕದವ್ರ ಮಗು ತಳ್ಳಿ ನೋಡುದು ಅಂತಿದೆಯಲ್ಲ, ತಕ್ಷಣ ಯಾರೋ ಹಾರ್ತಾರೆ, ಎತ್ಕೊಂಡ್ಬರ್ತಾರೆ, ಆಮೇಲೆ ಕೇಳ್ತೀವಿ ಎಷ್ಟು ಆಳ ಇದೆ ಅಂತ. ಅವನು ತಳ್ಳಿದ್ ಯಾಕೆಂದ್ರೆ ಆಳ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ. ಹಾಗೆ ಇವನು ಯುದ್ಧದಲ್ಲಿ ಎದುರುಗಡೆ ಹೋಗೋರೆಲ್ಲ ಒಂದ್ಸರ್ತಿ ಹೋಗ್ಬಿಡ್ಲಿ, ಆಮೇಲೆ ಗೆಲುವನ್ನ ಅನುಭವಿಸ್ಲಿಕ್ಕೆ ನಾನು ಉಳಿಬೇಕು. ಆ ದೃಷ್ಟಿಯಲ್ಲಿ ಎಲ್ಲರನ್ನು ಹೀಗೆ ಮುಂದೆ ಪ್ರತಿ ದಿವಸ ಬರುದು, ನೀವೆಲ್ಲವೇ ಅಷ್ಟು, ನೀವೆಲ್ಲ ಏನ್ ಮಾಡಲ್ಲ, ನನಗೆ ಸುಮ್ನೆ ನೀವು ತನುವನ್ನೆನಗಿತ್ ಮನವನ್ನವರ್ಗಿತ್, ನೀನ್ ಕೇವಲ ಶರೀರವನ್ನು ಮಾತ್ರ ಕೊಟ್ಟು ಮನವನ್ನವ್ರಿಗೆ ಕೊಟ್ಟು ನನ್ನನ್ನು ಮಾತ್ರ ನೀವು ಇಲ್ಲಿ ಆಟ ಆಡಿಸ್ತಾ ಇದ್ದೀರಿ ಅಂತ ಬೈಯೋನು. ತಕ್ಷಣವೇ ಭೀಷ್ಮಾಚಾರ್ಯರು ಈ ಮಾತು ಹೇಳಿ, ಅಹಂ ದ್ರೋಣ ಕೃಪಃ ದ್ರೌಣಿ ಕೃತವರ್ಮ ಸಾತ್ವತಃ ಶಲ್ಯ ವೃಷಸೇನ ವಿಕರ್ಣ ಇನ್ನುಳಿದ ಅನೇಕ ಶೇಷಾಹ ತವ ಭ್ರಾತರಃ ದುಶ್ಯಾಸನ ಪುರೋಗಮಃ ತ್ವದರ್ಥೇ ಪ್ರತಿಯೋತ್ಸ್ಯಾಮಃ. ನಿನಗೋಸ್ಕರ ನಾವಿಷ್ಟೂ ಜನ ಸೇರಿ ಹೋರಾಟ ಮಾಡ್ತೇವೆ, ನೀನು ಮಾತ್ರ ಆ ರಾಕ್ಷಸನ ಜೊತೆಗೆ ಹೋರಾಡ್ಲಿಕ್ಕೆ ಹೋಗ್ಬೇಡ. ಅಯಮಾಗಚ್ಚು ತುರಣಂ ತಸ್ಯ ಯುದ್ಧಾಯ ದುರ್ಮತೆ. ಆ ದುರ್ಮತಿಯಾದಂತಹ ಘಟೋತ್ಕಜನಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮಲ್ಲೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ. ಅದಕ್ಕೆ ಭಗದತ್ತನನ್ನು ಕೂಡಲೇ ಕರೆಸ್ತಾನೆ. ಭಗದತ್ತೋ ಮಹೀಪಾಲ ಪುರಂದರ ಸಮೋ ಯುಧಿ ಏತಾವದುಕ್ತ ರಾಜಾನಂ ಭಗದತ್ತಂ ಅಥ ಅಬ್ರವೀತ್. ನೋಡಪ್ಪ, ನಮ್ಮವರೆಲ್ಲ ಸೇರಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಡುವಾಗ ಈ ಘಟೋತ್ಕಜನ ಉಪದ್ರವ ಜಾಸ್ತಿ ಆಯ್ತು. ನೀನು ಈ ಹಿಂದೆ ಅನೇಕ ಅಸ್ತ್ರಶಸ್ತ್ರಗಳಿಂದ ಯುದ್ಧದಲ್ಲಿ ಅಮರರ ಜೊತೆಗೆ ಹೋರಾಡಿದನು. ತವ ದಿವ್ಯಾನಿ ಶಾಸ್ತ್ರಾಣಿ ವಿಕ್ರಮಶ್ಚ ಭರಂತಪ ಸಮಾಗಮಶ್ಚ ಬಹುಭಿಹಿ ಪುರಾಭೂತ್ ಅಮರೈ ಸಹ. ದೇವತೆಗಳ ಜೊತೆಗೆ ಹೋರಾಡಿ ನೀನು ಗೆಲುವನ್ನ ಸಂಪಾದಿಸಿದವನು, ಅಪ್ರತಿಮ ವೀರ. ಆದ್ರಿಂದಾಗಿ ನೀನು ಈಗ ಘಟೋತ್ಕಜನನ್ನು ಹಿಮ್ಮೆಟ್ಟಿಸ್ಬೇಕು ಅಂತ ನಾನು ನಿನಗೆ ಆದೇಶ ಮಾಡ್ತಾ ಇದ್ದೇನೆ. ನೀನೊಬ್ಬನೇ ಅವನಿಗೆ ಪ್ರತಿಯೋದ್ಧ, ಪ್ರತಿ ಯುದ್ಧವನ್ನ ಮಾಡುವುದರಲ್ಲಿ ನೀನೊಬ್ಬನೇ ಸಮರ್ಥ. ಆದ್ರಿಂದಾಗಿ ಸ್ವಬಲೇನಾವೃತೋ ಗಚ್ಚ, ಕೇವಲ ನೀ ಒಬ್ಬನೇ ಹೋಗ್ಬೇಡ, ನಿನ್ನ ಬಲವನ್ನ ಕಟ್ಟಿಕೊಂಡೇ ರಾಕ್ಷಸನಾದಂತಹ ಘಟೋತ್ಕಜನನ್ನು ಎದುರಿಸಲಿಕ್ಕೆ ನೀನು ಸಿದ್ಧನಾಗು ಅಂತ ಹೀಗೆ ಹೇಳಿ, ಈ ಮಾತು ಕೇಳಿದ ತಕ್ಷಣವೇ ತಡ ಮಾಡದೆ ಭಗದತ್ತ ತನ್ನ ಪರಿವಾರವನ್ನ ಕಟ್ಟಿಕೊಂಡು ಮುಂದಕ್ಕೆ ನುಗ್ಗಿದ್ದಾನೆ. ಇತ್ತ
ದ್ರೌಪದೇಯರು, ಸತ್ಯಧೃತಿ, ಚೇದಿಪನಾದಂತಹ ವಸುದಾನ, ದಶಾರ್ಣ ದೇಶದ ಅಧಿಪತಿ, ಆಮೇಲೆ ಎಲ್ಲ ರಾಜರು ಕೂಡ ಯುದ್ಧಕ್ಕೆ ಬಂದ್ರೆ ಇವನ ಈ ಸುಪ್ರತೀಕ ಅಂತ ಭಗದತ್ತನ ಒಂದು ವಿಶಿಷ್ಟವಾದ ಆನೆ. ಅದು ಆ ಕಾಲದಲ್ಲಿ ಇದ್ದ ಆನೆಗಳಲ್ಲಿ ಅದನ್ನು ಎದುರಿಸ್ಲಿಕ್ಕೆ ಒಂದು ಪ್ರತಿಯಾದ ಆನೆ ಇರಲಿಲ್ಲ, ಅಷ್ಟು ದೊಡ್ಡ ಆನೆ. ಆ ಆನೆ ಮೇಲೆ ಕೂತು ಓಡ್ತಾ ಇದ್ರೆ ಎಲ್ಲರೂ ಹಿಂದೆ ಸರಿದ್ರು. ಈ ಯಾರ್ಯಾರು ಇಷ್ಟು ಹೊತ್ತು ಘಟೋತ್ಕಜನಿಗೆ ಹೊರಗಿನಿಂದ ಕವಚವಂತೆ ಯುದ್ಧವನ್ನು ಮಾಡುತ್ತಿದ್ರು, ಅವರೆಲ್ಲರೂ ಕೂಡ ಹಿಂದಕ್ಕೆ ಸರಿದ್ರು. ಪಾಂಡೂನಾಂ ಭಗದತ್ತೇನ ಯಮರಾಷ್ಟ್ರ ವಿವರ್ಧನಂ, ಯಮನ ಮನೆಯನ್ನ ದೊಡ್ಡದಾಗಿಸುವ ಕೆಲಸವನ್ನ ಭಗದತ್ತ ಮಾಡ್ತಾ ಇದ್ದಂತೆ. ಅಂದ್ರೆ ಯಮನ ಮನೆ ದೊಡ್ಡದಾಗಿಸುವ ಇಲ್ಲಿಂದ ಜನರನ್ನು ಕಳಿಸ್ತಾ ಇದ್ದ, ಹೇಳುವ ಸ್ಟೈಲ್ ನೋಡಿ ಅದು. ಯಮರಾಷ್ಟ್ರ ವಿವರ್ಧನಂ, ಯಮನ ರಾಷ್ಟ್ರವನ್ನ ದೊಡ್ಡದಾಗಿಸುವ ಕೆಲಸವನ್ನ ಭಗದತ್ತ ಮಾಡ್ತಾ ಇದ್ದಾನೆ. ಪಾಂಡವರ ಸೇನೆ ನುಚ್ಚು ನೂರಾಗ್ತಾ ಇದೆ. ಪರಸ್ಪರಂ ಸಮಾಸಾಧ್ಯ, ಒಟ್ಟಾದ್ರು ಎಲ್ರೂ ಕೂಡ. ಏನಾದ್ರೂ ಆ ಭಗದತ್ತ ಯಾರು ಸುಪ್ರತೀಕ ಆನೆಯ ಸಾಮರ್ಥ್ಯದ ಎದುರುಗಡೆ ಇವರಿಗೆ ಯಾರಿಗೂ ಕೂಡ ಮುನ್ನುಗ್ಗುವುದು ಸಾಧ್ಯವಾಗ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಪಾಂಡವರ ಜೊತೆಗಿನ ಹೋರಾಟ ಅತ್ಯಂತ ತೀವ್ರವಾಯಿತು. ಭೀಮನು ಕೂಡ ದುರ್ಯೋಧನ ಜೊತೆಗೆ ಬಹಳ ಹೊತ್ತು ಯುದ್ಧ ಮಾಡಿದ. ಅದರಲ್ಲಿ 7-8 ಜನರನ್ನ ಕೊಂದ, ತಮ್ಮಂದಿರನ್ನ. ಹಿಂದಿನಿಂದ ಒಂದೊಂದೇ ದಿನ ಸ್ವಲ್ಪನೇ ಒಟ್ಟಿಗೆ ಕೊಂದ್ರೆ ಪಾಪ ಆಗ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ನಂಗೆ ಹೊಡಿಲಿಕ್ಕೆ ಯಾರು ಇರಲ್ಲ. ಅದಕ್ಕೋಸ್ಕರ ಹಂತವಾಗಿ ಒಂದೊಂದೇ ದಿವಸಕ್ಕೆ ಇಷ್ಟಿಷ್ಟು ಜನ ಅಂತ. ಯಾಕಂದ್ರೆ ಕೆಲಸ ಯಾವಾಗ್ಲೂ ಬುದ್ಧಿವಂತಿಕೆಯಿಂದ ಮಾಡ್ಬೇಕು. ಸ್ವಲ್ಪನೇ ಮಾಡ್ತಾ ಇದ್ರೆ ಆವಾಗ ಆಕ್ರೋಶ ಕಮ್ಮಿ ಇರುತ್ತೆ. ಅಯ್ಯೋ ಇವತ್ತೊಂದಿಷ್ಟು ಜನ ಸತ್ತೋದ್ರೆ ಅವನು ಒಳಗಿಂದ ಸಾಯ್ತಾನೆ, ಜೊತೆಗೆ ತಮ್ಮ ಕೆಲಸನೂ ಯಶಸ್ವಿಯಾಗಿ ನಡೆಯುತ್ತೆ. ಹೀಗೆ ದುರ್ಯೋಧನ ಮತ್ತೆ ತೀವ್ರವಾದಂತಹ ಯುದ್ಧದ ಮಧ್ಯದಲ್ಲಿ ದುರ್ಯೋಧನನನ್ನು ಮುಂದಿಟ್ಟುಕೊಂಡೇ ಅವನ 7-8 ಜನ ತಮ್ಮಂದಿರನ್ನ ಸಂಹಾರ ಮಾಡ್ತಾನೆ. ಅಷ್ಟೊತ್ತಿಗೆ ಭೀಷ್ಮ ಅವನು ಮತ್ತೆ ಯುದ್ಧಕ್ಕೆ ಬರ್ತಾನೆ. ಇಷ್ಟು ಹೊತ್ತಿಗೆ ಭೀಷ್ಮಾಚಾರ್ಯರು ಸೇನೆಯಲ್ಲಿ ಎಲ್ಲೂ ಒಂದು ಯಶಸ್ಸು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ದುರ್ಯೋಧನ ಹೋಗಿ ಕರ್ಣನ ಹತ್ರ ಮಾತಾಡ್ತಾನೆ. ಏನಪ್ಪ ನೀನು ಇನ್ನು ಬ್ಯಾಟಿಂಗಿಗೆ ಬರಲಿಲ್ಲ, ಇವರೇ ಆಡ್ತಾ ಇದ್ರೆ ಆಟ ಮುಗಿಸಿ ಬರೀ ಚೇಸ್ ಮಾಡೋದು ಇಲ್ಲ, ಕೊನೆಗೆ ಡ್ರಾ ಆಗಿ ಹೋಗುತ್ತೆ, ಅಥವಾ ಡ್ರಾ ಆಗದೇ ಇದ್ರು ನಮ್ಮ ವಿಕೆಟೇ ಎಲ್ಲ ಪತನ ಆಗ್ಬಿಡುತ್ತೆ, ನೀನೊಂಚೂರು ಬೇಗ ಬಂದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅಲ್ಲ, ಅವರು ರಿಲೀವ್ ತಗೊಂಡ್ರೆ ನಾನು ಬರ್ತೇನೆ, ದ್ರೋಣಾಚಾರ್ಯರು ಲೀವ್ ತಗೊಳ್ಬೇಕು, ಲೀವ್ ತಗೊಂಡ್ರೆ ನಾನು ಬರ್ತೇನೆ, ಅವರು ಇಂಜೂರ್ಡ್ ಆಗಿದ್ದಾರೆ ಅಂತ ಅವರನ್ನು ವಾಪಸ್ ಕರೆಸಿದ್ರೆ ನಾನು ಕೈಗೆ ತಗೊಳ್ತೇನೆ ನನ್ನ ಯುದ್ಧವನ್ನ. ಅದೇನಾಯ್ತು, ಆರಂಭದಲ್ಲಿ ಈ ರೀತಿ ಅವನು ಭೀಷ್ಮಾಚಾರ್ಯ ಇರುವಾಗ ಯಾಕೆ ಬರ್ಲಿಲ್ಲ ಅಂದ್ರೆ, ಸೇನೆಯ ವ್ಯವಸ್ಥೆಯನ್ನ ಮಾತಾಡುವಾಗ ಯಾರು ರಥಿಕ ಯಾರು ಮಹಾರಥಿಕ ಇತ್ಯಾದಿಗಳನ್ನ ಲೆಕ್ಕ ಹಾಕುವಾಗ ಕರ್ಣನನ್ನ ಅರ್ಧರಥ ಅಂತ ಕರೀತಾರೆ. ಅವನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಅವ್ರು ಹೇಳ್ತಾರೆ, ನಾನು ನ್ಯಾಯವಾಗಿ ಹೇಳಿದ್ದೇನೆ, ನಿನಗೆ ಶಾಪ ಇದೆ, ನೀನ್ ಶಾಪದಿಂದ ಕೂಡಿದವನ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು, ಸುಮಾರು ಜನಕ್ಕೆ ಗೊತ್ತಿತ್ತು. ನೀನು ಶಾಪ ಇದೆ, ಶಾಪ ಇದ್ದಾಗ ನೀನು ಯುದ್ಧದ ಮಧ್ಯದಲ್ಲಿ ಬಂದು ಮರ್ತೋಯ್ತು ನಾನು ಶಾಪದಿಂದಾಗಿ ಕೂಡಿದ್ದೆ ಅಂತ ಅಂದುಬಿಟ್ರೆ ನಮ್ಗೆ ಲೆಕ್ಕಕ್ಕೆ ತಗೊಳ್ಳಿಕ್ ಆಗಲ್ಲ. ಆದ್ರಿಂದಾಗಿ ನೀನೊಂದು ಇಲ್ಲ ಅಂತ ನಾವೇನ್ ನಿನ್ನನ್ನ ನಿರ್ಲಕ್ಷ್ಯ ಮಾಡ್ಲಿಲ್ಲ ಅಂತ ಹೀಗೆ ಅವನನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅವನಿಗೆ ಸಿಟ್ಟು ಬಂತು. ಯಾವದಯಂ ಜೀರ್ಣ ವೃದ್ಧ, ಯಾವವರೆಗೆ ಈ ಜೀರ್ಣ ವೃದ್ಧ ಪತಿತನಾಗುವುದಿಲ್ವೋ ಅಲ್ಲಿ ತನಕ ನನ್ನ ಬಾಣವನ್ನು ನಾನು ಹಿಡಿಯುವುದಿಲ್ಲ ಅಂತ ಅವನು ಶಪಥ ಮಾಡಿದ್ದ. ಆ ಶಪಥದ ಕಾರಣ ಇನ್ನು ಈ ಭೀಷ್ಮಾಚಾರ್ಯ ಬಿದ್ದಿಲ್ಲ. ದುರ್ಯೋಧನ ಒಂಥರ ಈ ಭೀಷ್ಮಾಚಾರ್ಯ ಯಾವಾಗ ಬೀಳ್ತಾರೆ ಅಂತ ಕಾಯ್ತಾ ಇರೋ ತರ ಇದೆ ನೋಡಿ. ಅವರಲ್ಲೇ ಅವ್ರವ್ರ ಬಗ್ಗೆ ಅಧಿಕಾರ ಸಿಗ್ಲಿಕ್ಕೆ ಅವ್ರವ್ರ ಕುರ್ಚಿ ಎಳಿತಾ ಇರ್ತಾರಲ್ಲ ನಮ್ಮಲ್ಲಿ. ಹೇಗಾದ್ರೂ ಮಾಡಿ ಅವನ ಜನರನ್ನು ಒಂಚೂರು ಕಮ್ಮಿ ಮಾಡಿಬಿಟ್ರೆ ಆವಾಗ ನಮ್ಮ ಪಾರ್ಟಿಯವರು ಜಾಸ್ತಿ ಬಲ ಇದೆ ಅಂತ ತೋರಿಸಿ ನಾವು ರಾಜ್ಯಭಾರ ಮಾಡಬಹುದು, ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಬಹುದು ಅಂತ ಕಾಯ್ತಿರ್ತಾರಲ್ಲ. ಹಾಗೆ ಅವನ ಮನಸ್ಸಿನಲ್ಲೇ ಹಾಗೊಂದು ಭಾವನೆ ಇತ್ತು. ಎಷ್ಟು ತುಂಬಾ ನೋವಾಗತ್ತೆ ಆ ಮಾತುಗಳನ್ನ ಕೇಳಿದ್ರೆ. ಭೀಷ್ಮಾಚಾರ್ಯ ಹತ್ರ ಬಂದು ನಿಮ್ಗೆ ಆಗುದಿಲ್ಲ ಅಂದ್ರೆ ಬಿಟ್ಕೊಡಿ, ಕರ್ಣನ ಹತ್ರ ನಾನು ಮುಂದಿನ ಯುದ್ಧ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಎಷ್ಟು ಆ ಪಾಪ ಅವರಿಗೆ ದುಃಖ ಆಗತ್ತೆ ಅಂದ್ರೆ ಭೀಷ್ಮಾಚಾರ್ಯರಿಗೆ, ನಾನು ಒಂದು ದಿವಸವೂ ನಿಮ್ಮ ಯುದ್ಧದ ವ್ಯವಸ್ಥೆಯಲ್ಲಿ ನಾನು ಹಿಮ್ಮೆಟ್ಲಿಲ್ಲ ಅಥವಾ ಮೋಸ ಮಾಡ್ಲಿಲ್ಲ, ನಿಮ್ಮ ವಿಷಯದಲ್ಲಿ ನಾನು ತಪ್ಪಾಗಿ ಭಾವಿಸ್ಲಿಲ್ಲ. ನಿನಗೆ ಆದ್ರೂ ನನ್ನ ಈ ಪ್ರವೃತ್ತಿಯ ಬಗ್ಗೆ ಇಷ್ಟು ಅಸಮಾಧಾನ ಇದೆ ಅಂತಿದ್ರೆ ನೋಡೋಣ, ನಾಳೆಯಿಂದ ನಾನು ಇನ್ನೂ ನನ್ನ ಯುದ್ಧಕ್ಕೆ ತೀವ್ರತೆಯನ್ನು ಕೊಡ್ತೇನೆ. ಅದಾದ್ಮೇಲೂ ನಿನಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೋಡೋಣ, ಗೊತ್ತಿಲ್ಲ ನನಗೆ ಇನ್ನು ಮುಂದಿನದ್ದೇನು ಅಂತ ಗೊತ್ತಿಲ್ಲ ಅಂತ ಹೀಗೆ ದುರ್ಯೋಧನನಿಗೆ ಅವತ್ತು ಅರ್ಜುನ ಅಲ್ಲ, ಯಾರು ಶಿಖಂಡಿ ಒಬ್ಬನನ್ನ ಬಿಟ್ಟು ಮುಖ್ಯವಾಗಿ ಪಾಂಡವರನ್ನು ನಾನು ಯುದ್ಧದಲ್ಲಿ ಗೆಲ್ಲಿಕ್ಕಾಗುದಿಲ್ಲ, ಅವರನ್ನು ಕೊಲ್ಲಿಕ್ಕಾಗುದಿಲ್ಲ.
ಅದರ ಜೊತೆಗೆ ಹೋರಾಡಿ ಅವರಿಂದ ಆಗುವ ಅಪಾಯವನ್ನು ನಿಮಗೆ ತಪ್ಪಿಸ್ತೇನೆ. ಪಾಂಚಾಲರ ಮೊದಲಾದವರನ್ನ ನಾನು ನಿನಗೆ ನಾಶ ಮಾಡಿ ಶಂಖ ಮೊದಲಾದವರನ್ನ ಕೊಲ್ಲುವ ಮೂಲಕ ನಿನಗೆ ಜಯವನ್ನ ತಂದು ಕೊಡ್ತೇನೆ ಅಂತ ಹೀಗೆ ಮಾತು ಕೊಡ್ತಾನೆ. ಅದಾದ್ಮೇಲೆ ಯುದ್ಧ ತೀವ್ರವಾಗಿ ಶುರುವಾಗುತ್ತೆ. ಕುರುಪಾಂಡವರ ನಡುವೆ ಅತ್ಯಂತ ತೀವ್ರವಾದ ಯುದ್ಧವಾದಾಗ ಯಥಾ ಪ್ರಕಾರವನ್ನು ಹೇಳಿದ ಹಾಗೇನೆ ಪಾಂಚಾಲರ ಮೇಲೆ ತೀವ್ರವಾದ ದಾಳಿ ಮಾಡಿ ಭೀಷ್ಮ ತನ್ನ ಮಾತನ್ನ ಉಳಿಸಿಕೊಳ್ಳುವ ಪ್ರವೃತ್ತಿ ನಡೆಸ್ತಾನೆ. ಅದರ ಮಧ್ಯದಲ್ಲಿ ಈ ಅಲಂಬುಸ ಒಮ್ಮೆ ಓಡಿ ಹೋದವನು ಮತ್ತೆ ವಾಪಸ್ಸು ಪಾಂಡವರ ಮಕ್ಕಳ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಯಾರು? ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ ಮೊದಲಾದ 5 ಜನ ಅವ್ರ ಜೊತೆಗೆ ಯುದ್ಧಕ್ಕೆ ಬರ್ತಾನೆ. ಆ ಯುದ್ಧದಲ್ಲೂ ಕೂಡ ಅಭಿಮನ್ಯು ಕೂಡ ಸೇರ್ತಾನೆ ಆ ಅಲಂಬುಸನನ್ನ ಕೊಲ್ಲಿಕ್ಕೆ. ಆ ನಂತರ ಭೀಮನ ಪ್ರವೇಶ ಆಗುತ್ತೆ. ಅಭಿಮನ್ಯು ಅಲಂಬುಸವನ್ನ ಓಡಿಸ್ತಾನೆ ಅನ್ನುವಲ್ಲಿಗೆ 100 ಅಧ್ಯಾಯಗಳು ಮುಕ್ತಾಯವಾದವು. ಮತ್ತೆ ಮುಂದಿನ ಶನಿವಾರದ ಹೊತ್ತಿಗೆ, ಮುಂದಿನ ಶನಿವಾರ ಭಾನುವಾರ ಎರಡೂ ಇರುತ್ತೆ. ಶನಿವಾರದ ಹೊತ್ತಿಗೆ ಇದೇ ಸಮಯದಲ್ಲಿ ಮತ್ತೆ ಈ ಭಾರತದ ಕಥೆಯ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕವಚ ಕುಂಡಲಗಳನ್ನು ಕಳೆದುಕೊಂಡದ್ದು ಅರ್ಧರಥಿಕನಾಗುವುದಕ್ಕೆ ಕಾರಣ ಅಲ್ಲವೇ? ಅದು ಒಂದು ಕಾರಣ ಇದೆ. ಆದ್ರೆ ಪ್ರಧಾನವಾದ ಕಾರಣ ಅವನು ಮೊದಲೇ ಇದೆಲ್ಲ ಕರ್ಣಕುಂಡಲದ್ದೆಲ್ಲ ಆಮೇಲೆ ಆದಿದ್ದು. ಅದಕ್ಕಿಂತ ಮುಂಚೆಯೇ ಭೀಷ್ಮಾಚಾರ್ಯರು ಅವನನ್ನ ಅರ್ಧರಥಿಕ ಅಂತ ಗುರುತಿಸಿದ್ರು. ಸರಿ, ಇಷ್ಟು ಇವತ್ತು ನಾವು ನೋಡ್ಬೇಕಿದ್ದ ಕಥೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.